ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು KSP ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ನೇಹಿತ ಕ್ರಾಂತಿ ಮಾತಾಡ್ತಾ ಇರೋದು. ಈ ಹಿಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಕ್ರಾಂತಿ ಸ್ಟಡಿ ಸರ್ಕಲ್ ಅಂತ ಯೂಟ್ಯೂಬ್ ಚಾನಲನ್ನು ರನ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ವಿಡಿಯೋಗಳನ್ನು ಹಾಕೋಕ್ಕಾಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇರೋದ್ರಿಂದ ಅಲ್ಲಿ ಯಾವುದೇ ವಿಡಿಯೋಗಳನ್ನು ಹಾಕೋಕ್ಕಾಗ್ತಿಲ್ಲ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ KSP ವರ್ಲ್ಡ್ ಏನಿದೆಯಲ್ಲ, ಸೊ ಅದೇ ರೀತಿಯಲ್ಲೇ ನಮ್ಮ KSP ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಈ ನಮ್ಮ KSP ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತಮ್ನೆಲ್ ನೋಡಿದರೆ ಅರ್ಥ ಆಗಿರುತ್ತೆ ಕೆಲವರಿಗೆ. 17th BPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಬರುತ್ತೆ. ಏನು BPSC ಅಂತಂದರೆ ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರುತ್ತೆ, ಓಕೆನಾ. ಹೊರ ರಾಜ್ಯದ ಪ್ರಶ್ನೆ ಪತ್ರಿಕೆಗಳು, ಅದರ್ ಸ್ಟೇಟ್ ಎಕ್ಸಾಮ್ ಕ್ವಶನ್ ಪೇಪರ್ಸು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ಥರ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ತುಂಬ ಜನ ಕೇಳ್ತಾ ಇದ್ರಿ. ಸೊ ನಾವು ಹೊರ ರಾಜ್ಯದ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕನ್ನಡದಲ್ಲಿ ಒದಗಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಕರ್ನಾಟಕದಲ್ಲಿ. ಸೊ ಈ ಪ್ರಯತ್ನ ಯಾರೂ ಮಾಡಿಲ್ಲ, ಸೊ ನಾವು ಮಾಡ್ತಾ ಇದ್ದೀವಿ. ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇದು ಯಾವುದು 17th BPSC ಪ್ರೀವಿಯಸ್ ಇಯರ್ ಕ್ವಶನ್. ಇದು 2024ರಲ್ಲಿ ಆಗಿತ್ತು. ಇಲ್ಲಿ ನೋಡ್ರಿ, ಏನು ಈ ಕೆಳಗಿನವುಗಳಲ್ಲಿ ಯಾವ ಆಮ್ಲವು ಹೊಟ್ಟೆಯಲ್ಲಿ ಸ್ರವಿಸುತ್ತದೆ ಅಂತ ಪ್ರಶ್ನೆ ಆಗಿದೆ. ಏನು ವಿಚ್ ಆಫ್ ದಿ ಫಾಲೋಯಿಂಗ್ ಆಸಿಡ್ಸ್ ಇಸ್ ದ ಸೀಕ್ರೆಟೆಡ್ ಇನ್ ದ ಸ್ಟಮಕ್, ಓಕೆನಾ. ಇಲ್ಲಿ ನೋಡ್ರಿ, ಸ್ಟಮಕ್ ಐತಲ್ಲ, ನೋಡ್ರಿ, ಸಲ್ಫ್ಯೂರಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡು, ಫಾಸ್ಫರಿಕ್ ಆ್ಯಸಿಡು, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇದಕ್ಕೆ ನೀವು ನೋಡಿದ್ರೆ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವಂಥ ಸ್ರವಿಸುವಂಥ ಆಮ್ಲ ಯಾವುದು ಅಂತ ಕೇಳಿದ್ರೆ ಯಾವುದು? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಹೊಟ್ಟೆಯಲ್ಲಿ ಯಾವ ಆಮ್ಲ ಬಿಡುಗಡೆ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡು ಬಿಡುಗಡೆ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಆಗುತ್ತೆ. ಇನ್ನು ಸಲ್ಫ್ಯೂರಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡು, ಫಾಸ್ಫರಿಕ್ ಆ್ಯಸಿಡು, ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡೋದಾದ್ರೆ, ಸಲ್ಫ್ಯೂರಿಕ್ ಆ್ಯಸಿಡನ್ನು ಇವು ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡು ಇವೆರಡು ಕೈಗಾರಿಕಾ ಆಮ್ಲಗಳಾಗಿದ್ದಾವೆ. ಅತಿ ಹೆಚ್ಚು ಕೈಗಾರಿಕೆಗಳಲ್ಲಿ ಬಳಸ್ತಾರೆ, ಅಂದರೆ ಇಂಡಸ್ಟ್ರಿಯಲ್ ಆ್ಯಸಿಡ್ಸ್ ಅಂತ ಕರೀತಾರೆ, ಓಕೆನಾ. ಈ ಸಲ್ಫ್ಯೂರಿಕ್ ಆಮ್ಲವನ್ನು ಏನಂತ ಕರೀತಾರೆ ಅಂತಂದರೆ ಏನ್ರಿ? ಆಮ್ಲಗಳ ರಾಜ ಅಂತ ಕರೀತಾರೆ, ಓಕೆನಾ. ಆಮ್ಲಗಳ ರಾಜ ಅಂತ ಕರೀತಾರೆ. ಇನ್ನು ಆಮ್ಲಗಳ ರಾಣಿ ಅಂತ ಯಾವುದನ್ನು ಕರೀತಾರೆ ಹೇಳ್ರಿ ನೋಡೋಣ. ಆಮ್ಲಗಳ ರಾಣಿ, ಓಕೆನಾ. ಆಮ್ಲಗಳ ರಾಣಿ ಯಾವುದನ್ನು ಕರೀತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡ್ಬೋದು. ಇನ್ನು ಈ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ನೂ ನೋಡ್ತಾ ಹೋದರೆ ಇದನ್ನು ಯಾವುದು ವಾಹನಗಳ ಬ್ಯಾಟರಿಗಳಲ್ಲಿ, ಓಕೆ, ಇದನ್ನು ಕೂಡ ಬಳಸ್ತಾ ಇರೋದು ಸಲ್ಫ್ಯೂರಿಕ್ ಆ್ಯಸಿಡನ್ನು ಬಳಸ್ತಾರೆ. ಅಂದರೆ ವಾಹನಗಳ ಬ್ಯಾಟರಿಯಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡನ್ನು ಕೂಡ ಬಳಸ್ತಾರೆ. ಇನ್ನು ರಸಗೊಬ್ಬರಗಳು ಅಂತ ಬರ್ತವೆ, ರಸಗೊಬ್ಬರಗಳು, ಡಿಟರ್ಜೆಂಟ್ಗಳು, ಇನ್ನು ಬಣ್ಣಗಳ ತಯಾರಿಕೆಯಲ್ಲಿ ಕೂಡ ಈ ಸಲ್ಫ್ಯೂರಿಕ್ ಆ್ಯಸಿಡನ್ನು ಬಳಸ್ತಾರೆ, ಓಕೆನಾ. ಇನ್ನು ನೈಟ್ರಿಕ್ ಆ್ಯಸಿಡ್ ಬರೋದಾದರೆ ಇದೊಂದು ಸ್ಟ್ರಾಂಗ್ ಆಕ್ಸಿಡಿಂಗ್ ಏಜೆಂಟ್ ಆಗಿರುತ್ತೆ, ಅಂದರೆ ಒಂದು ಪ್ರಬಲವಾದ ಹೆಚ್ಚು ಆಕ್ಸಿಡೀಕರಣಗೊಳ್ಳುವಂಥ ಆ ಖನಿಜ ಆಮ್ಲ ಆಗೈತಿ, ಓಕೆನಾ. ಇದನ್ನು ನಾವು ಗಾಳಿಗೆ ತೆಗೆದಿಟ್ವಿ ಅಂತಂದರೆ ಯಾವುದು? ನೈಟ್ರಿಕ್ ಆ್ಯಸಿಡ್. ಇದನ್ನು ನಾವು ಗಾಳಿಗೆ ತೆಗೆದಿಟ್ಟಾಗ ಇದು ಹೊಗೆಯಾಡುವಂಥ ಗುಣವನ್ನು ಹೊಂದಿದೆ. ಇನ್ನು ಎದರೊಳಗೆ ಬಳಸ್ತಾರೆ ಅಂತಂದರೆ ಸ್ಫೋಟಕಗಳ ತಯಾರಿಕೆಯಲ್ಲಿ. ಸ್ಫೋಟಕಗಳ ತಯಾರಿಕೆ ಅಂದರೆ TNT ಅಂತ ಗೊತ್ತಿರ್ಬೋದು ನಿಮಗೆ. TNT ಇದು ಕೂಡ ಫುಲ್ ಫಾರ್ಮ್ ಕೇಳಿದ್ದಾರೆ. TNT ಅಂದರೆ ಏನು? ಟೈ ನೈಟ್ರೋಟಾಲಿನ್ ಅಂತ ಬರುತ್ತೆ. ಈ ಮತ್ತು ಇನ್ನು ಡೈನಮೈಟ್ ಅಂತ ಬರುತ್ತೆ. ಈ ಡೈನಮೈಟ್ ತಯಾರಿಕೆಯಲ್ಲಿ, TNT ತಯಾರಿಕೆಯಲ್ಲಿ ಯಾವುದು? ಈ ನೈಟ್ರಿಕ್ ಆ್ಯಸಿಡನ್ನ ಬಳಸ್ತಾರೆ. ಇನ್ನು ನೈಟ್ರಸ್ ಆಕ್ಸೈಡ್ ಅಂತ ಬರುತ್ತೆ, ಅದು ಕೂಡ ನೆನ್ಪಿಟ್ಕೊಳ್ಬೇಕು. ಇದು ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಅಂದರೆ ನಗಿಸುವ ಅನಿಲ ಅಂತ ಕರೀತಾರೆ, ಓಕೆನಾ. ಇದಿಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ಫಾಸ್ಫರಿಕ್ ಆಮ್ಲ ಅಂತ ಬರುತ್ತೆ. ಫಾಸ್ಫರಿಕ್ ಆಮ್ಲದ ಬಗ್ಗೆ ಏನು ಗೊತ್ತಿರಬೇಕು ಅಂತಂದರೆ ಇದು ಅತ್ಯಂತ ಇವು ಎರಡು ಮೇಲಿನ ಆಮ್ಲಗಳದಾವಲ್ಲ, ಇದಕ್ಕಿಂತ ಸ್ವಲ್ಪ ದುರ್ಬಲವಾದಂಥ ಆಮ್ಲ ಆಗಿದೆ. ಇನ್ನು ಸಾಫ್ಟ್ ಡ್ರಿಂಕ್ಸ್ ಅಂತ ಬರ್ತವೆ, ತಂಪು ಪಾನೀಯಗಳು ಅಂತ ಬರ್ತವೆ, ಅಂಥದ್ರಲ್ಲೆಲ್ಲ ಫಾಸ್ಫರಿಕ್ ಆಮ್ಲವನ್ನು ಬಳಸ್ತಾರೆ ರೀ. ಅಂದರೆ ತಂಪು ಪಾನೀಯಗಳು ಅಂದರೆ ಗೊತ್ತಿರ್ಬೇಕು ನಿಮ್ಗೆ, ಕೋಕೋ ಕೋಲಾ ಆಗಲಿ, ಪೆಪ್ಸಿ ಆಗಲಿ, ಈಗ ಕಾರ್ಬೋನೇಟೆಡ್ ವಾಟರ್ಸ್ ಅಂತ ಇರ್ತವೆ. ಸೊ ಅಂಥವಲ್ಲೆಲ್ಲ ಇವನ್ನ ಯಾವುದು? ಫಾಸ್ಫರಿಕ್ ಆಮ್ಲವನ್ನು ಬಳಸ್ತಾರೆ. ಇನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ನೋಡೋದಾದ್ರೆ ಅವಾಗಲೇ ಹೇಳಿದೆ, ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗುತ್ತೆ. ಇನ್ನೊಂದು ತಿಳ್ಕೊಬೇಕು ನೀವು, ಯಾವುದು ಅಂತಂದರೆ ಈ ನೈಟ್ರಿಕ್ ಆ್ಯಸಿಡ್ ಅಂತ ಬರುತ್ತೆ. ನೈಟ್ರಿಕ್ ಆ್ಯಸಿಡ್ ಮತ್ತು HCl ಅಂತ ಬರುತ್ತೆ, ಓಕೆನಾ. ಇದು HNO3 ಪ್ಲಸ್ ಮತ್ತು ಪ್ಲಸ್ ಅಲ್ಲ, HNO3 ಮತ್ತು ಯಾವುದ್ರಿ? HCl. ಇದರ ಅನುಪಾತ ಕೇಳ್ತಾರೆ. ಯಾವುದಕ್ಕೆ ಬಳಸ್ತಾರೆ ಅಂತಂದರೆ, ಈಗ ಚಿನ್ನ ಮತ್ತು ಬೆಳ್ಳಿ ಅಂತ ಈ ಉದಾತ್ತ ಲೋಹಗಳಿರ್ತಾವಲ್ಲ, ಅಂಥಲ್ಲಿ ಏನು ಮಾಡ್ತಾರೆ, ಇವನ್ನ ಕರಗಿಸಲಿಕ್ಕೆ ಕರಗಿಸಿ ಏನು ಮಾಡ್ತಾರೆ, ಅಕ್ವಾರೇಜಿಯಾ ಅಂತ ಒಂದು ಆಮ್ಲ ತಯಾರಾಗುತ್ತೆ, ರಾಜ ಆಮ್ಲ.
ಅದನ್ನು ತಯಾರಿಸಲಿಕ್ಕೆ ಯಾವುದು ಇವೆರಡನ್ನ ಬಳಸ್ತಾರೆ. ಓಕೆನಾ. ಇದರ ಅನುಪಾತ ಕೇಳ್ತಾರೆ. HCl ಅಂತ 3 ಅಕ್ಷರ ಇದೆ, 3 ಅಂತ ಇಟ್ಕೊಡ್ರಿ. HNO3 ಅಂತ ಇದು 1 ಇಟ್ಕೊಡ್ರಿ. ಓಕೆ, ಇದಕ್ಕೆ ಈ ಅನುಪಾತ ನೆನ್ಪಿಟ್ಕೊಡ್ರಿ. ಹಿಂಗೆ ಉಲ್ಟಾ ಪಲ್ಟಾ ಮಾಡಿ ಕೇಳೋದ್ರ ಆನ್ಸರ್ ಮಾಡೋಕೆ ಬರಬೇಕು. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಆಪ್ಷನ್ ಡಿ ಅದರ ಹೈಡ್ರೋಕ್ಲೋರಿಕ್ ಆಸಿಡ್ ಬಗ್ಗೆ ಏನು ಮಾಡುತ್ತೆ ಕೆಲಸ ಹೊಟ್ಟೆಯಲ್ಲಿ. ನಮ್ಮ ಹೊಟ್ಟೆಯ ಒಳಗಿರುವಂಥ ನೋಡ್ರಿ, ನಮ್ಮ ಹೊಟ್ಟೆಯ ಒಳಗಿರುವ ವಿಶೇಷ ಜೀವಕೋಶಗಳು ಈ ಕೆಳಗಿನ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಿಸ್ತಾವಂತ್ರಿ. ಜೀರ್ಣಕ್ರಿಯೆಯಲ್ಲಿ ಇದು 2 ಪ್ರಮುಖ ಕೆಲಸಗಳನ್ನು ಮಾಡುತ್ತೆ. ಏನು ಮಾಡುತ್ತೆ? ಒಂದು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ, ಇನ್ನೊಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹೆಂಗೆ ನಾಶ ಮಾಡುತ್ತೆ ಬ್ಯಾಕ್ಟೀರಿಯಾ? ನಾವು ಈಗ ಊಟ ಮಾಡಿರ್ತೀವಿ ತಿಳ್ಕೊಡ್ರಿ. ಆ ಊಟ ಮಾಡಿದಾಗ ಸೂಕ್ಷ್ಮಾಣು ಜೀವಿಗಳಾಗಲಿ ಬ್ಯಾಕ್ಟೀರಿಯಾಗಳಾಗಲಿ ಹೊಟ್ಟೆ ಒಳಗೆ ಹೋಗಿರ್ತಾವೆ. ಅಂಥವನ್ನೆಲ್ಲ ಏನು ಮಾಡುತ್ತೆ? ಈ HCl ಹೈಡ್ರೋಕ್ಲೋರಿಕ್ ಆಸಿಡು ಇದನ್ನು ನಾಶ ಮಾಡುತ್ತೆ. ಇನ್ನು ಜೀರ್ಣಕ್ರಿಯೆ ಸಹಾಯ ಅಂತ ಬರುತ್ತೆ. ಜೀರ್ಣಕ್ರಿಯೆ ಸಹಾಯ ಅಂದರೆ ಆಹಾರದಲ್ಲಿರುವಂಥ ಪ್ರೋಟೀನ್ ಅಂಶವನ್ನು, ಈಗ ಊಟ ಮಾಡಿರ್ತೀರ ಅಂತಲ್ಲಿ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಅಂಶವನ್ನು ಏನು ಮಾಡುತ್ತೆ? ಜೀರ್ಣ ಮಾಡಲು ಬೇಕಾದಂಥ ಯಾವುದು ಪೆಪ್ಸಿನ್ ಎಂಬ ಕಿಣ್ವವನ್ನು, ಎಂಜೈಮನ್ನು ಯಾವುದು ಇದು ಬಿಡುಗಡೆ ಮಾಡುತ್ತೆ. ಇನ್ನು ಪ್ರೋಟೀನ್ ಅಂತ ತಿಳ್ಕೊಂಡ್ರೆ, ಪ್ರೋಟೀನ್ ಅಂತ ಬಂದರೆ ಇದು 20 ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಸೊ ಇದು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ. ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ಇದ್ದಾವೆ. ಉದಾಹರಣೆಗೆ ಚರ್ಮದಲ್ಲಿ ಕಂಡುಬರುವಂಥ ಪ್ರೋಟೀನ್ ಯಾವುದು, ಕೂದಲಲ್ಲಿ ಕಂಡುಬರುವಂಥ ಪ್ರೋಟೀನ್ ಯಾವುದು, ಈಗ ಮನುಷ್ಯ ಬೆಳ್ಳಗಾಗಿ ಕಪ್ಪಗಾಗಿ ಕಾಣಲು ಅಂತ ಯಾವ್ಯಾವ ಪ್ರೋಟೀನ್ ಕಾಣ್ತವೆ ಅಂತ ಮೆಲಾನಿನ್ನು, ಕೊಲಾಜಿನ್ನು, ಕೆರಾಟಿನು ಈ ಥರ ಬರ್ತವೆ ಪ್ರೋಟೀನ್ಸು. ಎಲ್ಲ ಪ್ರೋಟೀನ್ಗಳನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಒಂದು ಸರ್ತಿ ಓದುವಾಗ ಜಾಸ್ತಿ ಓದಿದರೆ ನೆನಪುಳಿಯುತ್ತೆ. ಓಕೆನಾ. ಇನ್ನು ಹೊಟ್ಟೆಯಲ್ಲಿ ಇಷ್ಟೊಂದು ಪ್ರಬಲವಾದ ಆಮ್ಲವಿದ್ದರೂ ಜಠರದ ಒಳಗಡೆಯಲ್ಲಿರುವ ಲೋಳೆ ಪೊರೆ ಮ್ಯೂಕಸ್ ಲೈನಿಂಗ್ ಅಂತ ಬರುತ್ತೆ. ಇದನ್ನು ಏನು ಮಾಡುತ್ತೆ? ನಮ್ಮ ಹೊಟ್ಟೆಯನ್ನು ಆಮ್ಲದಿಂದ ಸುಟ್ಟು ಹೋಗದಂತೆ ಕಾಪಾಡುತ್ತೆ. ಓಕೆನಾ. ಇದಿಷ್ಟು ಈ ಮಾಹಿತಿ ಆಗಿತ್ತು. ಇನ್ನು 2ನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ನೋಡ್ರಿ. ಇನ್ನು 2ನೇ ಪ್ರಶ್ನೆ ಏನಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಟೆಕ್ನೋಪೋಲಿಸ್? ಓಕೆನಾ. ಇಲ್ಲಿ ನೋಡ್ರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಟೆಕ್ನೋಪೋಲಿಸ್, ಈ ಕೆಳಗಿನವುಗಳಲ್ಲಿ ಯಾವುದು ಟೆಕ್ನೋಪೋಲಿಸ್ ಆಗಿದೆ ಅಂತ ಪ್ರಶ್ನೆ ಆಗಿದೆ. ಓಕೆ, ಏನು ಹೀಗಂದ್ರೆ ಸಿಲಿಕಾನ್ ವ್ಯಾಲಿ ನೋಡ್ರಿ, ಆಪ್ಷನ್ ಏನು? ಸಿಲಿಕಾನ್ ವ್ಯಾಲಿ ಇದೆ, ಲಂಡನ್ ಇದೆ, ಪ್ಯಾರಿಸ್ ಇದೆ, ಮಾಸ್ಕೋ ಇದೆ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ರೆ ಏನು ಟೆಕ್ನೋಪೋಲಿಸ್ ಅಂತ ಅಂದರೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನಾನು. ಟೆಕ್ನೋಪೋಲಿಸ್ ಅಂದರೆ ಏನಂತ. ಇದಕ್ಕೆ ಸರಿಯಾದ ಉತ್ತರ ಟೆಕ್ನೋಪೋಲಿಸ್ ಅಂತಂದ್ರೆ ಸಿಲಿಕಾನ್ ವ್ಯಾಲಿ ಆಗುತ್ತೆ. ಈ ಉದಾಹರಣೆ ಇನ್ನೂ ಇತರೆ ಆಪ್ಷನ್ ಏನಿದಾವಲ್ಲ, ಈ ಮಾಸ್ಕೋ, ಪ್ಯಾರಿಸು, ಲಂಡನ್, ಇದು ಎಲ್ಲೆಲ್ಲಿ ಕಂಡು ಬರುತ್ತೆ? ಇದು ರಷ್ಯಾದ ರಾಜಧಾನಿ. ಓಕೆನಾ. ರಷ್ಯಾ ಬರುತ್ತೆ. ಈ ರಷ್ಯಾ, ಇದು ಪ್ಯಾರಿಸ್ಸು ಫ್ರಾನ್ಸಲ್ಲಿ ಕಂಡು ಬರುತ್ತೆ. ಇದು UK, ಇದು ಲಂಡನ್ನಲ್ಲಿ ಇದು ಲಂಡನ್ UK ಅಲ್ಲಿ ಕಂಡು ಬರುತ್ತೆ. ಇದು ಫ್ರಾನ್ಸ್ ರಾಜಧಾನಿ ಯಾವುದು? ಪ್ಯಾರಿಸ್. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಳ್ರಿ. ಏನು ಟೆಕ್ನೋಪೋಲಿಸ್ ಅಂತಂದ್ರೆ ಏನು? ಇಲ್ಲಿ ನೋಡ್ರಿ, ಟೆಕ್ನೋಪೋಲಿಸ್ ಅಂತಂದ್ರೆ ಏನು ಅನ್ನೋ ಸರಳವಾಗಿ ಯಾವ ಥರ ಹೇಳೋದಂದ್ರೆ, ಉನ್ನತ ಮಟ್ಟದ ತಂತ್ರಜ್ಞಾನ ಅಂದರೆ ಉನ್ನತ ತಂತ್ರಜ್ಞಾನ ಆಧಾರಿತ ಆಧುನಿಕ ಕೈಗಾರಿಕೆಗಳನ್ನ ಅದನ್ನ ಅರ್ಥ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ, ಈಗ ಉನ್ನತ ಮಟ್ಟದ ವಿಶ್ವವಿದ್ಯಾಲಯಗಳು ಯೂನಿವರ್ಸಿಟೀಸ್ ಇರ್ತವೆ. ಏನು ವಿಶ್ವವಿದ್ಯಾಲಯಗಳು ಸಂಶೋಧನೆಗಾಗಿ ರಿಸರ್ಚ್ ಮಾಡೋಕ್ಕೆ. ಇನ್ನು ದೊಡ್ಡದಾದ IT ಬಯೋಟೆಕ್ ಕಂಪನಿಗಳು, IT BT ಕಂಪ್ನಿಗಳು ಇರ್ತಾವೆ. ದೊಡ್ಡ ಕಂಪ್ನಿಗಳು ಏನಿರ್ತಾವಲ್ಲ ಅಂದರೆ, ಮತ್ತೇನು ಅತ್ಯಾಧುನಿಕ ಮೂಲ ಸೌಕರ್ಯಗಳು ಒಂದೇ ಸೂರಿನಡಿ ಒಂದೇ ಕಡೆ ಇರ್ತವೆ. ಒಂದೇ ಕಡೆ ಸೇರಿ ಸಾವಿರಾರು ಅಂದರೆ ಹೊಸ ಆವಿಷ್ಕಾರಗಳಿಗೆ ಈ ಕಾರಣ ಆಗ್ತಾವ್ರಿ. ಯಾವುದು? ಈ IT BT ಕಂಪ್ನಿಗಳು, ಯೂನಿವರ್ಸಿಟೀಸು ಎಲ್ಲ ಒಂದೇ ಪ್ರದೇಶದಲ್ಲಿ ಇರ್ತಾವ್ರಿ. ಅಂದರೆ ಇಲ್ಲಿ ನೋಡ್ರಿ, ನೋಡ್ಬೋದು ಇಲ್ಲಿ ಜಗತ್ತಿನ ಪ್ರಸಿದ್ಧ ತಂತ್ರಜ್ಞಾನ ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಸ್ ಅಂತ ಬರುತ್ತೆ. ಏನಿದೆಯಲ್ಲ ಅಮೆರಿಕಾದ ಸಿಲಿಕಾನ್ ವ್ಯಾಲಿ, ಒಂದೇ ಪ್ರದೇಶದಲ್ಲಿ ಇವೆಲ್ಲ ಏನೋ ಕಂಪನಿಗಳಿದಾವೆ, ಇನ್ಸ್ಟಿಟ್ಯೂಟ್ಗಳಿದಾವೆ. ಇವೆಲ್ಲ ಆನ್ಸರ್ ಏನಾಗುತ್ತೆ? ಸೊ ಹೀಗಾಗಿ ಇದನ್ನ ಯಾವುದನ್ನ ಟೆಕ್ನೋಪೋಲಿಸ್ ಅಂತ ಕರೀತಾರೆ. ಇನ್ನು ನಮ್ಮ ಭಾರತದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಬೆಂಗಳೂರನ್ನ ಕೂಡ ಕರೀತಾರೆ. ಇದು ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಸೊ ಇದನ್ನ ಕೂಡ ನೆನ್ಪಿಟ್ಕೊಡ್ರಿ. ಓಕೆನಾ. ಇನ್ನು ಇಲ್ಲಿ ನೋಡ್ರಿ, ಡಾಲ್ಟನ್ ಅವರ ಅಣು ಸಿದ್ಧಾಂತವು ಈ ಕೆಳಗಿನ ಯಾವ ನಿಯಮಗಳನ್ನ ಯಶಸ್ವಿಯಾಗಿ ವಿವರಿಸಿತು ಅಂತ ಒಂದು ಪ್ರಶ್ನೆ. ಇದು ಕೂಡ BPSC 2024ರ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಓಕೆನಾ. ಇಲ್ಲಿ ನೋಡ್ರಿ, ರಾಶಿ ಸಂರಕ್ಷಣಾ ನಿಯಮ, ಸ್ಥಿರ ಅನುಪಾತ ನಿಯಮ, ವಿಕಿರಣಶೀಲತೆ ನಿಯಮ, ಗುಣಿತ ಅನುಪಾತ ನಿಯಮ. ಸೊ ನಮ್ಗೆ ಇದು ಏನೂ ಗೊತ್ತಿಲ್ಲಪ್ಪ ಅಂತಂದ್ರೂ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಒಂದೇ ಯಾವುದಾದ್ರೂ ನೀವು ಬೇಸಿಕ್ ಆಗಿ ತಿಳ್ಕೊಂಡಿದ್ರಿ ಅಂದರೆ ಇದು ಏನೋ ಎಲಿಮಿನೇಟ್ ಮಾಡೋ ಟ್ರಿಕ್ ಇದು. ವಿಕಿರಣಶೀಲತೆ ನಿಯಮ ಯಾರು ಕೊಟ್ಟರು? ಹೆನ್ರಿ ಬೆಕ್ವೆರಲ್ ಕೊಟ್ಟರು. ಇಲ್ಲೇನಿದೆ? ಡಾಲ್ಟನ್ ಅವರ ಅಣು ಸಿದ್ಧಾಂತ ಅಂತ ಕೊಟ್ಟಿದ್ದಾರೆ. ಸೊ 3 ಆಗಲ್ಲ ಅಲ್ವಾ? ಇಲ್ಲಿ ನೋಡ್ರಿ, ಇದ್ರೊಳಗೆ 3 ಐತಿ, ಇದ್ರೊಳಗೆ 3 ಐತಿ, ಇದ್ರೊಳಗೆ 3 ಐತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ? ಆನ್ಸರ್ C ಆಗತ್ತೆ. ಓಕೆನಾ. ಆನ್ಸರ್ C ಆಗತ್ತೆ. ಇಲ್ಲಿ ನೋಡ್ರಿ, ವಿವರಣೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ,
ಜಾನ್ ಡಾಲ್ಟನ್ ಅವರು 1808ರಲ್ಲಿ ತಮ್ಮ ಪ್ರಸಿದ್ಧ ಅಣು ಸಿದ್ಧಾಂತವನ್ನ ಮಂಡಿಸ್ತಾರೆ ಅಂತ ನೋಡ್ರಿ. ಆ ಸಮಯದಲ್ಲಿ ಲಭ್ಯವಿದ್ದಂಥ ರಾಸಾಯನಿಕ ಸಂಯೋಜನೆಯು ನಿಯಮಗಳಿಗೆ ಈ ಸಿದ್ಧಾಂತ ಅತ್ಯುತ್ತಮ ವೈಜ್ಞಾನಿಕ ಆಧಾರವನ್ನ ನೀಡುತ್ತಂತ್ರಿ. ಈ ಆಯ್ಕೆಗಳ ವಿವರಣೆ ನೋಡೋದಾದ್ರೆ ರಾಶಿ ಸಂರಕ್ಷಣಾ ನಿಯಮ ಅಂತ ಬರುತ್ತೆ. ಈ ಡಾಲ್ಟನ್ ಅವರು ಏನ್ ಮಾಡ್ತಾರೆ, ಡಾಲ್ಟನ್ ಅವರ ಪ್ರಕಾರ ಪರಮಾಣುಗಳು ಅತ್ಯಂತ ಚಿಕ್ಕ ಕಣಗಳಾಗಿದ್ದು ಅವುಗಳನ್ನ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಅಂತ ಹೇಳಿದಾರೆ. ಅಂದ್ರೆ ಈ ಹೇಳಿಕೆಯನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಕ್ರಿಯೆಯ ಮುನ್ನ ಅಥವಾ ಕ್ರಿಯೆಯ ನಂತರ ಒಟ್ಟು ರಾಶಿ ಏನಿರುತ್ತಲ್ಲ, ರಾಶಿ ಅಂದ್ರೆ ಮಾಸ್ ಒಂದೇ ಆಗಿರುತ್ತೆ ಎಂಬ ನಿಯಮವನ್ನ ಸಂಪೂರ್ಣವಾಗಿ ಸಮರ್ಥಿಸುತ್ತೆ. ಇನ್ನ ಸ್ಥಿರ ಅನುಪಾತ ನಿಯಮ ಅಂತ ಬರುತ್ತೆ. ಡಾಲ್ಟನ್ ಅವರ ಸಿದ್ಧಾಂತದ ಪ್ರಕಾರ ಬೇರೆ ಬೇರೆ ಅಣುಧಾತುಗಳ ಪರಮಾಣುಗಳು ಯಾವಾಗಲೂ ಒಂದು ನಿರ್ದಿಷ್ಟ ಸರಳ ಪೂರ್ಣಾಂಕಗಳ ಅನುಪಾತದಲ್ಲಿ ಇರ್ತಾವಂತ ನೋಡ್ರಿ. ಅನುಪಾತದಲ್ಲಿ ಸಂಯೋಜನೆಗೊಂಡು ಸಂಯುಕ್ತಗಳನ್ನ ಉಂಟು ಮಾಡ್ತಾವಂತ್ರಿ. ಆದ್ದರಿಂದ ಯಾವುದೇ ಒಂದು ನಿರ್ದಿಷ್ಟ ಸಂಯುಕ್ತದಲ್ಲಿನ ಧಾತುಗಳ ರಾಶಿಯ ಅನುಪಾತ ಯಾವಾಗಲೂ ಸ್ಥಿರ ಆಗಿರುತ್ತೆ ಅಂತ. ಇನ್ನ ಗುಣಿತ ಅನುಪಾತ ನಿಯಮ ಬರುತ್ತೆ. ಎರಡು ಧಾತುಗಳು ಸೇರಿ ಒಂದಕ್ಕಿಂತ ಹೆಚ್ಚು ಸಂಯುಕ್ತಗಳನ್ನ ಹೊಂದಬಹುದಾದ ಒಂದು ಧಾತುವಿನ ಸ್ಥಿರ ರಾಶಿಯೊಂದಿಗೆ ಸಂಯೋಜನೆಗೊಳ್ಳುವಂತ ಇನ್ನೊಂದು ಧಾತುವಿನ ರಾಶಿಗಳು ಸರಳ ಪೂರ್ಣಾಂಕಗಳ ಅನುಪಾತದಲ್ಲಿ ಇರ್ತಾವಂತ್ರಿ ಎಂಬುದನ್ನ ಈ ಡಾಲ್ಟನ್ ಪರಮಾಣು ಸಂಯೋಜನೆ ಆಧಾರದ ಮೇಲೆ ಯಶಸ್ವಿಯಾಗಿ ವಿವರಿಸ್ತಾರೆ. ಅವಾಗಲೇ ಹೇಳಿದಂತೆ ವಿಕಿರಣಶೀಲತೆ ನಿಯಮ, ರೇಡಿಯೋ ಆಕ್ಟಿವಿಟಿ ಅಂತ ಬರುತ್ತೆ. ವಿಕಿರಣಶೀಲತೆಯು ಪರಮಾಣುವಿನ ಕೇಂದ್ರಕದ ನ್ಯೂಕ್ಲಿಯಸ್ ವಿಘಟನೆಗೆ ಸಂಬಂಧಿಸಿದಾಗಿದೆ. ಇದನ್ನ 19ನೇ ಶತಮಾನದ ಕೊನೆಯಲ್ಲಿ ನೋಡ್ರಿ ಹೆನ್ರಿ ಬೆಕ್ವೆರೆಲ್ ಹೇಳಿದ್ದಲ್ಲ, ಹೆನ್ರಿ ಬೆಕ್ವೆರೆಲ್, ಮೇರಿ ಕ್ಯೂರಿ ಮುಂತಾದವರಿಂದ ಆವಿಷ್ಕರಿಸಲಾಯಿತು. ಆದರೆ ಡಾಲ್ಟನ್ ಅವ್ರು ಏನ್ ಮಾಡ್ತಾರೆ, ಪರಮಾಣುಗಳನ್ನ ವಿಭಜಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ, ಅದನ್ನ ನಂಬಿರ್ತಾರೆ ಅವರು. ಹಾಗಾಗಿ ಅವರ ಸಿದ್ಧಾಂತಕ್ಕೂ ಈ ವಿಕಿರಣಶೀಲತೆಗೂ ಯಾವುದೇ ಸಂಬಂಧ ಇಲ್ಲ. ಓಕೆನಾ. ಇನ್ನು 3ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಇದು ಹಿಸ್ಟ್ರಿ ಪ್ರಶ್ನೆ. ನೋಡ್ರಿ, ಕೆಳಗಿನವರಲ್ಲಿ ಯಾರು ಹರ್ಷನ ಕಾಲದಲ್ಲಿ ಅಸ್ಸಾಮನ್ನ ಆಳಿದ ದೊರೆಯಾಗಿದ್ದಾರೆ? ನೋಡ್ರಿ, ಅಸ್ವಾದ್ ಜಹಾನ್ ಅಂತ ಇದ್ದಾರೆ, ಭಾಸ್ಕರ್ ವರ್ಮನ್ ಅಂತ ಇದ್ದಾರೆ, ರಾಜಾ ದಾಹಿರ್ ಅಂತ ಇದ್ದಾರೆ, ಮೇಲಿನ ಒಂದಕ್ಕಿಂತ ಹೆಚ್ಚು. ಇನ್ನೊಂದು ನೋಡಿದ್ರೆ ಈ ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಮೇಲಿನ ಒಂದಕ್ಕಿಂತ ಹೆಚ್ಚು ಈ ತರ ಆಪ್ಷನ್ಸ್ ಇರುತ್ತೆ. ಓಕೆನಾ. ನಮ್ಮ ಸ್ಟೇಟ್ PSC KE ಆಗಲಿ KPSC ಆಗಲಿ ಇದೇ ತರ ತರಬಹುದು. ಓಕೆನಾ. ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಇದೇ ತರ ಇರುತ್ತೆ ಅವ್ರದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ನೋಡ್ರಿ, ಇದೇ ಆನ್ಸರ್ ಅಂತ ತಿಳ್ಕೊಬೇಡ್ರಿ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಭಾಸ್ಕರ ವರ್ಮನ್ ಆಗುತ್ತೆ ಅದಕ್ಕೆ ಸರಿಯಾದ ಉತ್ತರ. ಓಕೆನಾ. ಭಾಸ್ಕರ ವರ್ಮನ್. ವಿವರಣೆ ನೋಡ್ತಾ ಇದ್ರೆ ಇಲ್ಲಿ ನೋಡ್ರಿ, ವಿವರಣೆ ಏನಿದೆ. ಭಾಸ್ಕರ್ ವರ್ಮನ್ ಕ್ರಿಸ್ತಶಕ 600ರಿಂದ 650 ಈತ ಪ್ರಾಚೀನ ಅಸ್ಸಾಂನ ಕಾಮರೂಪದ ರಾಜ್ಯದ ಕಾಮರೂಪ ಕಿಂಗ್ಡಮ್ ಏನಿದೆಯಲ್ಲ, ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ರಾಜ ಆಗಿರ್ತಾನೆ. ಈತ ಯಾವ ವಂಶಕ್ಕೆ ಸೇರಿದವನು ಅಂತಂದ್ರೆ ವರ್ಮನ್ ವಂಶ ಅಂತ ಬರುತ್ತೆ. ಈ ವರ್ಮನ್ ವಂಶಕ್ಕೆ ಸೇರಿರ್ತಾನೆ. ಇನ್ನು ಹರ್ಷವರ್ಧನೊಂದಿಗೆ ಸ್ನೇಹ, ಅವನ ಜೊತೆ ಹರ್ಷವರ್ಧನ್ ಜೊತೆ ಸ್ನೇಹ ಇರುತ್ತೆ ಒಂದು. ಭಾಸ್ಕರ ವರ್ಮನ್ ಏನ್ ಮಾಡಿರ್ತಾನ್ರಿ, ಭಾಸ್ಕರ ವರ್ಮನ್ ಉತ್ತರ ಭಾರತದ ಚಕ್ರವರ್ತಿ, ಹರ್ಷವರ್ಧನ ಸಮಕಾಲೀನ ಹಾಗೂ ಆಪ್ತ ಮಿತ್ರನಾಗಿರ್ತಾನೆ. ಇನ್ನ ಬಂಗಾಳದ ಗೌಡ ರಾಜನಾದ ಶಶಾಂಕನಿಂದ ತನ್ನ ರಾಜ್ಯಕ್ಕೆ ಎದುರಾಗಿದ್ದ ಭೀತಿಯನ್ನ ಎದುರಿಸಲು ಭಾಸ್ಕರ ವರ್ಮನ್ ಹರ್ಷವರ್ಧನ್ನೊಂದಿಗಿನ ರಾಜತಾಂತ್ರಿಕ ಒಪ್ಪಂದ ಅಥವಾ ಮೈತ್ರಿಯನ್ನ ಮಾಡ್ಕೊಳ್ತಾನೆ. ಈ ಇಬ್ಬರು ಸೇರಿ ಶಶಾಂಕನ್ನ ಸೋಲಿಸ್ತಾರೆ. ಯಾರು ಶಶಾಂಕ? ಗೌಡದ ರಾಜನಾದ ಶಶಾಂಕ ಇವನ್ನ ಸೋಲಿಸ್ತಾರೆ. ಇನ್ನು ಐತಿಹಾಸಿಕ ಪುರಾವೆ ಅಂತ ನೋಡೋದಾದ್ರೆ ಈ ಪ್ರಸಿದ್ಧ ಚೀನಾ ಯಾತ್ರಿಕ ಅಂತ ಬರ್ತಾನೆ. ಚೀನಿ ಯಾತ್ರಿಕ ಯಾರು? ಹುಯೆನ್ಸಾಂಗ್. ಪ್ರವಾಸಿಗರ ರಾಜ ಅಂತ ಕರೀತಾರೆ. ಈ ಹುಯೆನ್ಸಾಂಗ್ ಏನ್ ಮಾಡಿರ್ತಾನೆ, ಅವನ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಭಾಸ್ಕರ ವರ್ಮನ ಆಹ್ವಾನದ ಮೇರೆಗೆ ಕಾಮರೂಪ ರಾಜ್ಯಕ್ಕೆ ಭೇಟಿ ನೀಡಿರ್ತಾನೆ. ಯಾರು? ಈ ಹುಯೆನ್ಸಾಂಗ್. ಇವನ ಏನ್ ಮಾಡಿರ್ತಾನೆ ಅಂದ್ರೆ ಆತ ಹರ್ಷವರ್ಧನ ಮತ್ತು ಭಾಸ್ಕರ ವರ್ಮನ ಅವರಿಬ್ಬರ ನಡುವಿನ ಇದ್ದಂತ ಗಾಢ ಸ್ನೇಹದ ಬಗ್ಗೆ ತನ್ನ ಬರವಣಿಗೆಯಲ್ಲಿ ವಿವರವಾಗಿ ಉಲ್ಲೇಖಿಸಿದನ್ರಿ. ಅಲ್ಲದೆ ಏನ್ ಮಾಡಿರ್ತಾನೆ, ಹರ್ಷವರ್ಧನ ಕನೌಜ ಮತ್ತು ಪ್ರಯಾಗದಲ್ಲಿ ಏರ್ಪಡಿಸಿದಂತ ಬೃಹತ್ ಧಾರ್ಮಿಕ ಸಭೆಗಳಲ್ಲಿ ಭಾಸ್ಕರ ವರ್ಮನ್ನ ಭಾಗವಹಿಸಿರ್ತಾನೆ. ಇನ್ನು ನೋಡೋದಾದ್ರೆ ಇತರ ಆಪ್ಷನ್ಗಳಾವಿದೆ. ರಾಜ ದಾಹಿರ್ ಅಂತ ಇತ್ತು. ಈತ ಸಿಂಧ್ ಪ್ರಾಂತ್ಯ ಎಲ್ಲಿದೆ ಅಂದ್ರೆ ಪ್ರಸ್ತುತ ಪಾಕಿಸ್ತಾನ ಒಳಗಿದೆ. ಓಕೆನಾ. ಈ ಕೊನೆ ಹಿಂದೂ ರಾಜ ಆಗಿದ್ದ. 712ರಲ್ಲಿ ನಡೆದಂತ ರಾವೂರ್ ಕದನ ನಡೆಯುತ್ತೆ. ಅಲ್ಲಿ 712ರಲ್ಲಿ ನಡೆದಂತ ಅರಬ್ ಆಕ್ರಮಣದ ಸಮಯದಲ್ಲಿ ಮೊಹಮ್ಮದ್ ಬಿನ್ ಕಾಸಿಂನ್ನು ಈತನ್ನ ಸೋಲಿಸ್ತಾನೆ. ಯಾವುದು? ರಾವೂರ್ ಕದನದಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ರಾಜ ದಾಹಿರ್ನನ್ನ ಸೋಲಿಸ್ತಾನೆ. ಇದು ಕೂಡ ನೆನ್ಪಿಟ್ಕೊಡ್ರಿ. ಇದನ್ನ ಕಾಲಾವಧಿ ಹರ್ಷವರ್ಧನ್ಗಿಂತ ತುಂಬಾ ತಡವಾದ್ದಾಗಿದೆ. ಸೊ ಆನ್ಸರ್
ಭಾಸ್ಕರ ವರ್ಮನ್ ಆಗಿರುತ್ತೆ. ಅಶ್ವಜಾನ್ ಅಂತ ಬಂದರೆ ಈ ಹೆಸರಿನ ಯಾವುದೇ ಪ್ರಮುಖ ರಾಜ ಪ್ರಾಚೀನ ಭಾರತದ ಅಥವಾ ಅಸ್ಸಾಂ ಇತಿಹಾಸದಲ್ಲಿ ಕಂಡುಬರಲ್ಲ. ಓಕೆನಾ, ಇದಿಷ್ಟು ಈ ಮಾಹಿತಿ ಆಗಿತ್ತು. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಇಲ್ಲಿ ನೋಡ್ರಿ, ವಾಹನವು ಚಲಿಸಿದ ಓಕೆನಾ ವಾಹನವು ಚಲಿಸಿದ ಒಟ್ಟು ದೂರವನ್ನು ಅಳೆಯಲು ಬಳಸುವ ಮೀಟರ್ ಅಥವಾ ಉಪಕರಣವನ್ನು ಏನಂತ ಕರೀತಾರಂತ ಕ್ವಶನ್ ಆಗಿದೆ. ನೋಡ್ರಿ, ಏನು ಇದು ಉಳಿದ ಆಪ್ಷನ್ಗಳು ಏನಿದಾವೆ ನೋಡ್ತಾ ಹೋಗೋಣ. ಅಮ್ಮೀಟರು, ಸ್ಪೀಡೋಮೀಟರು, ಕ್ರೋನೋಮೀಟರು, ಓಡೋಮೀಟರು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಓಡೋಮೀಟರ್. ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ, ಓಡೋಮೀಟರ್ ಕನ್ಫ್ಯೂಸ್ ಆಗ್ತೀರಾ, ಸ್ಪೀಡೋಮೀಟರ್ ಕನ್ಫ್ಯೂಸ್ ಆಗ್ತೀರಾ. ಸೊ ಇಲ್ಲಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಏನು ಅಂತ. ಇದು ಸ್ಪೀಡೋಮೀಟರ್ ಅಂತಂದ್ರೆ ಏನು, ಓಡೋಮೀಟರ್ ಅಂತ ಅಂದ್ರೆ ಏನು. ಓಕೆನಾ, ಅಮ್ಮೀಟರ್ ಅಂತಂದ್ರೆ ವಿದ್ಯುತ್ ಪ್ರವಾಹವನ್ನ ಅಳೆಯಲಿಕ್ಕೆ ಯಾವುದು ಅಮ್ಮೀಟರ್ ಬಳಸ್ತಾರೆ. ಸ್ಪೀಡೋಮೀಟರ್, ಕ್ರೋನೋಮೀಟರ್ ಅಂದ್ರೆ ಸರಿಯಾದ ಸಮಯವನ್ನ ಅಳಲಿಕ್ಕೆ ಇದನ್ನ ಬಳಸ್ತಾರೆ. ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಇದೆ, ನೋಡ್ತಾ ಹೋಗೋಣ. ಏನು ಓಡೋಮೀಟರ್? ನೋಡ್ರಿ, ಓಡೋಮೀಟರ್ ಇದು ಕಾರು, ಮೋಟರ್ ಸೈಕಲ್ ಅಥವಾ ಸೈಕಲ್ ಅಂತ ವಾಹನಗಳು ಪ್ರಾರಂಭದಿಂದ ಒಟ್ಟು ಎಷ್ಟು ದೂರವನ್ನ ಕ್ರಮಿಸಿದೆ ಎಂಬುದನ್ನ ಕಿಲೋಮೀಟರ್ ಅಥವಾ ಮೈಲುಗಳಲ್ಲಿ ಅಳೆಯುವಂತ ಸಾಧನ ಆಗಿದೆ. ಇದನ್ನ ವಾಹನದ ಡ್ಯಾಶ್ ಬೋರ್ಡ್ಗಳಲ್ಲಿ ಮುಂದೆ ಇರ್ತೈತೆ, ನೋಡಿರ್ಬೋದು ನೀವು ಅಂತ. ಅಲ್ಲಿ ಓಡೋಮೀಟರ್ ಅನ್ನ ಬಳಸಿರ್ತಾರೆ. ಇನ್ನು ಸ್ಪೀಡೋಮೀಟರ್ ಅಂತ ಅಂದ್ರೆ ಇದು ವಾಹನವು ಚಲಿಸುತ್ತಿರುವಾಗ ನಿರ್ದಿಷ್ಟ ಕ್ಷಣದಲ್ಲಿ ಅದರ ವೇಗ ಎಷ್ಟಿದೆ ಅಂತ ನಾವು ಗುರುತು ಮಾಡ್ಲಿಕ್ಕೆ ಸ್ಪೀಡೋಮೀಟರ್ ಅಂತ ಬಳಸ್ತೀವಿ. ಅಂದ್ರೆ ಇದು ಕೂಡ ಇಷ್ಟು ನೆನ್ಪಿಟ್ಕೊಡ್ರಿ, ಸ್ಪೀಡೋಮೀಟರ್ ಅಂದ್ರೆ ಏನು, ಓಡೋಮೀಟರ್ ಅಂತ ಅಂದ್ರೆ ಏನು. ಇನ್ನು ಇತರ ಆಯ್ಕೆಗಳು ಯಾವ್ಯಾವುದು ಅಂದ್ರೆ ಅಮ್ಮೀಟರು, ಕ್ರೋನೋಮೀಟರ್. ಅಮ್ಮೀಟರ್ ಏನು ವಿದ್ಯುತ್ ಮಂಡಲದಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹದ ತೀವ್ರತೆಯನ್ನ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬರುತ್ತೆ, ಆಂಪಿಯರ್ ನಲ್ಲಿ ಅಳೆಯಲು ಇದೊಂದು ಬಳಸುವ ಸಾಧನ ಆಗಿದೆ ಅಮ್ಮೀಟರ್. ಓಕೆನಾ. ಇನ್ನು ಕ್ರೋನೋಮೀಟರ್ ಅಂತ ಬಂದ್ರೆ ಇದು ಅತ್ಯಂತ ನಿಖರವಾದ ಸಮಯವನ್ನ ತೋರಿಸುವಂತ ಒಂದು ವಿಶೇಷ ಗಡಿಯಾರ ಅಥವಾ ಸಾಧನ ಆಗಿದೆ. ಇತಿಹಾಸದಲ್ಲಿ ಸಮುದ್ರ ಪ್ರಯಾಣದ ಸಮಯದಲ್ಲಿ ಹಡಗುಗಳು ತಾವಿರುವ ರೇಖಾಂಶವನ್ನ ಲಾಂಗಿಟ್ಯೂಡ್ ಅಥವಾ ನಿಖರವಾಗಿ ಪತ್ತೆ ಹಚ್ಚಲಕ್ಕ ಯಾವುದು ಕ್ರೋನೋಮೀಟರ್ ಅನ್ನ ಬಳಸ್ತಿದ್ರು. ಈ ಪ್ರಮುಖ ಮಾಪನಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ರಿ, ಉಪಕರಣದ ಹೆಸರು ಯಾವುದನ್ನ ಅಳೆಯಲ್ಲ ಬಳಸ್ತಾರೆ. ಇದು ಎಕ್ಸಾಮ್ಸ್ ಅಲ್ಲಿ ಪಕ್ಕಾ ಎಕ್ಸಾಮ್ ಹೊಂದಿಸಿ ಬರೆಯಾಗಲಿ ಯಾವುದೇ ತರ ಕ್ವಶನ್ ಬಂದೇ ಬರುತ್ತೆ. ಸೊ ಇದು ಕೂಡ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಓಡೋಮೀಟರ್ ಅಂದ್ರೆ ಏನು, ವಾಹನವು ಕ್ರಮಿಸಿದ ಒಟ್ಟು ದೂರ. ಸ್ಪೀಡೋಮೀಟರ್ ಅಂತಂದ್ರೇನು, ವಾಹನವು ತತ್ಕ್ಷಣದ ವೇಗವನ್ನು ಅಳಲಿಕ್ಕೆ ಬಳಸ್ತಾರೆ. ಬಾರೋಮೀಟರ್ ಅಂತಂದ್ರೇನು, ವಾತಾವರಣದ ಒತ್ತಡ ಅಂದ್ರೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಬರುತ್ತೆ. ಇನ್ನು ಹೈಗ್ರೋಮೀಟರ್ ಅಂತ ಬಂದ್ರೆ ತೇವಾಂಶ, ಹ್ಯೂಮಿಡಿಟಿ ಅಂತ ಬರುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, ಲ್ಯಾಕ್ಟೋಮೀಟರ್ ಅಂತಂದ್ರೆ ಹಾಲಿನ ಶುದ್ಧತೆ. ಇನ್ನು ಸಿಸ್ಮೋಗ್ರಾಫ್ ಅಂತಂದ್ರೆ ಭೂಕಂಪದ ತೀವ್ರತೆ. ಓಕೆನಾ. ಪ್ಯಾದೋಮೀಟರ್ ಅಂದ್ರೆ ಸಮುದ್ರದ ಆಳ ಅಥವಾ ನೀರಿನ ಆಳವನ್ನ ಪತ್ತೆ ಹಚ್ಚಲಿಕ್ಕೆ ಪ್ಯಾದೋಮೀಟರ್ ಬಳಸ್ತಾರೆ. ಇನ್ನು ಅಲ್ಟಿಮೀಟರ್ ಅಂತ ಬಂದ್ರೆ ವಿಮಾನಗಳ ಹಾರುವ ಎತ್ತರ. ಇನ್ನು ಅಮೀಟರ್ ಅಂತಂದ್ರೆ ವಿದ್ಯುತ್ ಪ್ರವಾಹ. ಅತಿ ಹೆಚ್ಚು ಬಾರಿ ಸಾಕಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಬಂದೇ ಬರ್ತವೆ. ಓಕೆ, ಇದಷ್ಟೇ ಅಲ್ಲ, ಏನ್ ಲಿಸ್ಟ್ ಕೊಟ್ಟಿದ್ದೀನಲ್ಲ ಇದರಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು ವೋಲ್ಟಾಮೀಟರ್ ಅಂತ ಬರುತ್ತೆ. ವೋಲ್ಟಾಮೀಟರ್ ವಿಭವಾಂತರ ವೋಲ್ಟೇಜ್ ಅನ್ನ ಅಳೆಯಲಿಕ್ಕೆ ಬಳಸ್ತಾರೆ. ಇನ್ನು ಸಿಗ್ಮಾ ಮಾನೋಮೀಟರ್ ರಕ್ತದೊತ್ತಡವನ್ನ, BP ಬ್ಲಡ್ ಪ್ರೆಷರ್ ಅನ್ನ ಅಳಿಲಿಕ್ಕೆ ಸಿಗ್ಮಾ ಮಾನೋಮೀಟರ್ ಅನ್ನ ಬಳಸ್ತಾರೆ. ಇನ್ನು ಪೈರೋಮೀಟರ್ ಅಂತ ಬರುತ್ತೆ. ಪೈರೋಮೀಟರ್ ಅಂದ್ರೆ ಅತ್ಯಂತ ಹೆಚ್ಚಿನ ತಾಪಮಾನವನ್ನು ಅಳಿಲಿಕ್ಕೆ ಯಾವುದು ಪೈರೋಮೀಟರ್ ಅನ್ನ ಬಳಸ್ತಾರೆ. ಅಂದ್ರೆ ಹೈ ಟೆಂಪರೇಚರ್ ಅನ್ನ ಅಳಿಲಿಕ್ಕೆ ಯಾವ್ದು ಬಳಸ್ತಾರೆ, ಪೈರೋಮೀಟರ್. ಇನ್ನು ಲೋ ಟೆಂಪರೇಚರ್ ಅನ್ನ ಅಳಿಲಿಕ್ಕೆ ಯಾವ್ದು ಬಳಸ್ತಾರೆ ನೆನ್ಪು ಮಾಡ್ಕೊಡ್ರಿ. ಲೋ ಟೆಂಪರೇಚರ್ ಅಂತಂದ್ರೆ ಕ್ರಯೋಮೀಟರ್ ಅಂತ ಬರುತ್ತೆ. ಅತಿ ಕಡಿಮೆ ತಾಪಮಾನವನ್ನ ಅಳಿಲಿಕ್ಕೆ ಯಾವ್ದು ಬಳಸ್ತಾರೆ ಅಂತಂದ್ರೆ ಕ್ರಯೋಮೀಟರ್ ಅಂತ ಬರುತ್ತೆ. ಓಕೆನಾ, ಕ್ರಯೋಮೀಟರ್ ಅಂತ ಬರುತ್ತೆ. ಇನ್ನು ನೀವು ತಿಳ್ಕೊಬೋದಂದ್ರೆ ಕ್ರಯೋ ಪ್ರಿಸರ್ವೇಷನ್ ಅಂತ ಬರುತ್ತೆ. ಕ್ರಯೋಜೆನಿಕ್ಸ್ ಇಂಜನ್ ಅಂತ ಬರುತ್ತೆ. ಸೊ ಹಂಗಂದ್ರೆ ಏನು ಅಂತ ನೆನ್ಪಿಟ್ಕೊಡ್ರಿ, ಓದ್ಕೊಡ್ರಿ. ಓಕೆನಾ. ಕ್ರಯೋ ಪ್ರಿಸರ್ವೇಷನ್, ಕ್ರಯೋಮೀಟರು, ಕ್ರಯೋಜೆನಿಕ್ಸು, ಸೊ ಎಲ್ಲ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡ್ರಿ. ಇನ್ನು ಅನಿಮೋಮೀಟರ್ ಅಂತ ಬಂದ್ರೆ ಗಾಳಿಯ ವೇಗವನ್ನು ಅಳಿಲಿಕ್ಕೆ ಬಳಸ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಭಾರತದ ಸಂವಿಧಾನದ 6ನೇ ಪ್ರಶ್ನೆ. ಓಕೆನಾ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಮೀಸಲಾಗಿದ್ದಂತ 2 ಲೋಕಸಭಾ ಸ್ಥಾನಗಳನ್ನ ರದ್ದುಪಡಿಸಿತು? ಸೊ ಪ್ರಶ್ನೆ ಯಾವ ತರ ಇದೆ ನೋಡ್ರಿ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡೋಣ. ಆಪ್ಷನ್ಸ್ ನೋಡೋಣ ಮೊದಲು. 108, 100, 102, 104. ಓಕೆನಾ. 108 ಅಂತೂ ಆಗಿಲ್ಲ ತಿದ್ದುಪಡಿಗಳು. ಓಕೆನಾ, ಇದು ಕ್ಯಾನ್ಸಲ್ ಮಾಡ್ರಿ. ಇನ್ನು 100ನೇ ತಿದ್ದುಪಡಿ ಅದು ಏನು ಹೇಳುತ್ತೆ, LBA ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟು. ಓಕೆನಾ. ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಭೂಗಡಿ ಒಪ್ಪಂದದ ಬಗ್ಗೆ ತಿಳಿಸುತ್ತೆ. ಇನ್ನು 102ನೇ ತಿದ್ದುಪಡಿ ಅಂತಂದ್ರೆ OBC ಬಗ್ಗೆ ಬರುತ್ತೆ. ಇನ್ನು 104ನೇ ತಿದ್ದುಪಡಿ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ
104ನೇ ತಿದ್ದುಪಡಿ. ಓಕೆನಾ, ಏನು 104ನೇ ತಿದ್ದುಪಡಿ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಆಂಗ್ಲೋ ಇಂಡಿಯನ್ ಸೀಟುಗಳ ರದ್ದು, ಅಬಾಲಿಷನ್ ಆಂಗ್ಲೋ ಇಂಡಿಯನ್ ಸೀಟ್ಸ್. ಓಕೆನಾ, ಇಲ್ಲಿ ನೋಡ್ರಿ, ಹಳೆಯ ನಿಯಮ ಏನಿತ್ತು, ಭಾರತ ಸಂವಿಧಾನದ ವಿಧಿ 331ನೇ ಆರ್ಟಿಕಲ್ ಅಂದರೆ 331ನೇ ವಿಧಿ ಪ್ರಕಾರ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೂ ಕೂಡ ಒಂದು ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂದು ರಾಷ್ಟ್ರಪತಿಯವರಿಗೆ ಅನಿಸಿದರೆ ಆ ಸಮುದಾಯಕ್ಕೆ ಅವರು ಇಬ್ಬರು ಸದಸ್ಯರನ್ನ ಲೋಕಸಭೆಗೆ ನೇರವಾಗಿ ನಾಮನಿರ್ದೇಶನ ಮಾಡಬೇಕಂತ ನಾಮಿನೇಟ್ ಮಾಡ್ಬೋದಿತ್ತು ಅಂತ ಈ ವಿಧಿ ಹೇಳ್ತಿತ್ತು. ಓಕೆನಾ, ಇನ್ನು ಬದಲಾವಣೆ ಏನಾಯ್ತು ಅಂದರೆ 2020 104ನೇ ಸಂವಿಧಾನಿಕ ತಿದ್ದುಪಡಿಯನ್ನು ತಗೊಂಡು ಬಂದರು. ಅಂದರೆ ಈ ನಾಮನಿರ್ದೇಶನ ವ್ಯವಸ್ಥೆಯನ್ನು ಕೊನೆಗೊಳಿಸಿತು. ಅಂದರೆ 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಆಂಗ್ಲೋ ಇಂಡಿಯನ್ ಜನಸಂಖ್ಯೆ ತುಂಬ ಕಡಿಮೆಯಾಗಿದೆ ಎಂಬ ಕಾರಣ ನೀಡಿ ಈ ನಿರ್ಧಾರವನ್ನು ತಗೊಂಡ್ರು. ಓಕೆನಾ, ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು SC/ST ಮೀಸಲಾತಿ ಅಂತ ಬರುತ್ತೆ. 104ನೇ ತಿದ್ದುಪಡಿ ಪ್ರಕಾರ ನೋಡ್ಕೊಡ್ರಿ, ಏನಿದೆ ಎಕ್ಸ್ಟೆನ್ಷನ್ ಆಫ್ SC/ST ರಿಸರ್ವೇಷನ್. ಇದೇ ತಿದ್ದುಪಡಿ ಅಡಿಯಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಗಳ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ SC/ST ಜನರಿಗೆ ನೀಡಲಾಗಿದ್ದ ರಾಜಕೀಯ ಮೀಸಲಾತಿಯನ್ನು ಮುಂದಿನ 10 ವರ್ಷಗಳವರೆಗೆ ಅಂದರೆ 25 ಜನವರಿ 2030ರವರೆಗೆ ವಿಸ್ತರಿಸಲಾಯಿತು. ಇದಿಷ್ಟು ನೆನಪಿಟ್ಕೊಡ್ರಿ. ಇನ್ನು ಉಳಿದ ಆಯ್ಕೆಗಳಂತ ಯಾಕೆ ತಪ್ಪಾಗಿದಾವೆ ಅಂತ ನೋಡ್ರಿ, ಇಲ್ಲಿ ನೋಡುವ ನಾನು ಯಾವಾಗಲೇ ಹೇಳಿದ್ದೆ 108 ಭಾರತ ಸಂವಿಧಾನಕ್ಕೆ ಇಲ್ಲಿಯವರೆಗೆ 106 ತಿದ್ದುಪಡಿಗಳ ಮಾತ್ರ ಆಗಿದ್ದಾವೆ. ಓಕೆನಾ, ಹಾಗಾಗಿ 108 ಅಲ್ಲ. ಓಕೆನಾ, ಇನ್ನು 100ನೇ ತಿದ್ದುಪಡಿ 2015 ಆಗುತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಭೂಗಡಿ ಒಪ್ಪಂದ ನೋಡ್ರಿ, ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತ ಹೇಳಿದೆ, LBA ಅಂತ ಅದಕ್ಕೆ ಆವಾಗಲೇ ಬರೆದಿದೆ. ಓಕೆನಾ, ಇದಿಷ್ಟು ನೆನಪಿಟ್ಕೊಡ್ರಿ. 100ನೇ ತಿದ್ದುಪಡಿ ಏನು ಹೇಳುತ್ತೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಭೂಗಡಿ ಒಪ್ಪಂದಕ್ಕೆ ಸಂಬಂಧಿಸಿದೆ. 102ನೇ ತಿದ್ದುಪಡಿ ಏನು ಹೇಳುತ್ತೆ ಅಂತಂದರೆ ರಾಷ್ಟ್ರೀಯ ಆಯೋಗಕ್ಕೆ ಅಂತಂದರೆ NCBC ಅಂತ ಬರುತ್ತೆ, ಸಂವಿಧಾನಿಕ ಸ್ಥಾನಮಾನ ನೀಡಬೇಕು, OBCಗೆ ಸ್ಥಾನಮಾನ ನೀಡಬೇಕು. ಯಾವ ವಿಧಿ ಅಂತ ನೀವು ಕಮೆಂಟ್ ಮಾಡ್ಬೋದು. ಓಕೆ, 338B. ಓಕೆನಾ, ಇದಿಟ್ಟು ನೆನ್ಪಿಟ್ಕೊಡ್ರಿ. ಇನ್ನು ಭಾರತ ಸಂವಿಧಾನದ 100ರಿಂದ 106ರವರೆಗಿನ ತಿದ್ದುಪಡಿ ಅತಿ ಪ್ರಮುಖ ಸರಳ ಪಟ್ಟಿ ನೋಡ್ರಿ, ಶಾರ್ಟ್ ಲಿಸ್ಟ್. ಓಕೆನಾ, ಇದು ಎಕ್ಸಾಮ್ಸಲ್ಲಿ ಪಕ್ಕಾ ಹೊಂದಿಸಿ ಬರೆಯಿರಿ. ಏನೋ ಯಾವ ಥರ ಕೇಳ್ತಾರೆ ಆವಾಗಲೇ ಹೇಳಿದೆ, ಇಲ್ಲಿ ನೋಡ್ಕೊಂಡ್ಬಿಡ್ರಿ ಒಂದು ಸರ್ತಿ. ಓಕೆನಾ, 103 ಏನು ಹೇಳುತ್ತೆ, EWS. 104 ಅವಾಗಲೇ ಹೇಳಿದೆ. 105 ಏನು ಹೇಳುತ್ತೆ ಅಂದರೆ OBC ಪಟ್ಟಿಯನ್ನು ತಯಾರಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇನ್ನು 106 ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ, ನಾರಿ ಶಕ್ತಿ ವಂದನ್ ಅಧಿನಿಯಮ ಬಗ್ಗೆ ತಿಳಿಸುತ್ತೆ. ಓಕೆನಾ, ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಕೃತಕ ಬಂದರು? ಆರ್ಟಿಫಿಷಿಯಲ್ ಪೋರ್ಟ್ ನೋಡ್ರಿ, ಇದರೊಳಗೆ ಯಾವುದು ಆನ್ಸರ್ ಆಗುತ್ತೆ ಅಂದರೆ ಚೆನ್ನೈ ಆಗುತ್ತೆ. ಓಕೆನಾ, ಅದಕ್ಕೆ ಸರಿಯಾದ ಉತ್ತರ ಚೆನ್ನೈ ಆಗುತ್ತೆ. ಮರ್ಮಗೋವಾ, ಮುಂಬೈ, ಕೊಚ್ಚಿ. ಈ ಕೊಚ್ಚಿ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಅರಬ್ಬಿ ಸಮುದ್ರದ ರಾಣಿ, ಅರಬ್ಬಿ ಸಮುದ್ರದ ರಾಣಿ ನೋಡ್ರಿ, ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಇನ್ನು ರಾಜ ಅಂತ ಬಂದರೆ ಕೊಲ್ಲಂ ಬಂದರನ್ನು ಕರೀತಾರೆ. ಓಕೆನಾ, ಈ ಕೊಲ್ಲಂ ಬಂದರನ್ನು ಕರೀತಾರೆ. ಈ ಮರ್ಮಗೋವಾ ಬಂದರು ಇರೋದು ಗೋವಾದಲ್ಲಿ. ಓಕೆನಾ, ಇನ್ನು ಮುಂಬೈ ಬಂದರು ಇರೋದು MH. ಓಕೆನಾ, ಇಲ್ಲಿ ನೋಡ್ರಿ, ಭಾರತದ ಪ್ರಮುಖ ಬಂದರುಗಳನ್ನು ಅವುಗಳ ರಚನೆಯ ಆಧಾರದ ಮೇಲೆ ನಾವು 2 ಭಾಗಗಳನ್ನಾಗಿ ವಿಂಗಡಿಸ್ಬೋದು. ಒಂದು ನ್ಯಾಚುರಲ್ ಪೋರ್ಟ್ಸ್ ಅಂತ ಬರುತ್ತೆ, ಇನ್ನೊಂದು ಆರ್ಟಿಫಿಷಿಯಲ್ ಪೋರ್ಟ್ಸ್ ಅಂದರೆ ನೈಸರ್ಗಿಕ ಬಂದರು, ಇನ್ನೊಂದು ಕೃತಕ ಬಂದರು. ಇಲ್ಲಿ ನೋಡ್ರಿ, ಚೆನ್ನೈ ಬಂದರು ಏನಿದೆಯಲ್ಲ ಆವಾಗಲೇ ಸರಿಯಾದ ಉತ್ತರ ಚೆನ್ನೈ ಬಂದರು ಹೇಳಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಬಂದರು ಮತ್ತು ಬಂಗಾಳ ಕೊಲ್ಲಿರುವಂಥ ಅತ್ಯಂತ ಹಳೆಯ ಕೃತಕ ಬಂದರಾಗಿದೆ. ನೋಡ್ರಿ, ಸಮುದ್ರದ ಅಲೆಗಳ ಅಬ್ಬರವನ್ನು ತಡೆಯಲು ಕಾಂಕ್ರೀಟ್ ಗೋಡೆಗಳು ಮತ್ತು ತಡೆಗೋಡೆಗಳನ್ನು ಅಂದರೆ ಬ್ರೇಕ್ ವಾಟರ್ಸ್ ಮಾನವ ನಿರ್ಮಿತವಾಗಿ ನಿರ್ಮಿಸಿ ಹಡಗುಗಳು ಏನಿರ್ತಾವಲ್ಲ ನಿಲ್ಲಕ್ಕೆ ಸುರಕ್ಷಿತವಾಗಿ ನಿಲ್ಲಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ರೀ. ಇನ್ನು ಇಲ್ಲಿ ನೋಡ್ರಿ, ಇತರ ಆಯ್ಕೆಗಳು ಯಾಕೆ ತಪ್ಪಾಗಿದ್ದಾವೆ? ಮರ್ಮಗೋವಾ ಇದೆಯಲ್ಲ, ಇದು ಗೋವಾದಲ್ಲಿರುವ ಒಂದು ನೈಸರ್ಗಿಕ ಪ್ರಮುಖ ಬಂದರಾಗಿದೆ. ಇದು ಜುವಾರಿ ನದಿಯ ಮುಖಜ ಭೂಮಿಯೊಳಗೈತ್ರಿ. ಯಾವುದು? ಮರ್ಮಗೋವಾ. ಇನ್ನು ಮುಂಬೈ ಅಂತ ಬರುತ್ತೆ, ಮುಂಬೈ ಬಂದರು ಭಾರತದ ಅತ್ಯಂತ ದೊಡ್ಡದಾದ ಮತ್ತು ಅತ್ಯಂತ ಜನನಿಬಿಡವಾದ ಬ್ಯೂಜೆಸ್ಟ್ ಪೋರ್ಟ್ ಇದಾಗಿದೆ. ಇನ್ನು ಕೊಚ್ಚಿ ಕೇರಳದ ವೆಂಬನಾಡು ಸರೋವರದ ತೀರದಲ್ಲಿ ಅತ್ಯಂತ ಸುಂದರವಾದ ನೈಸರ್ಗಿಕ ಬಂದರಾಗಿದೆ. ಇದನ್ನು ಅರಬ್ಬಿ ಸಮುದ್ರದ ರಾಣಿ, ಕ್ವೀನ್ ಆಫ್ ದ ಅರೇಬಿಯನ್ ಸಿ ಅಂತ ಕರೀತಾರೆ. ಓಕೆನಾ, ಇದಿಷ್ಟು ನೆನ್ಪಿಟ್ಕೊಡ್ರಿ. ರಾಜ್ಯ ಅಂತಂದರೆ ಕೊಲ್ಲಂ ಅಂತ ಹೇಳಿದ್ದೆ. ಇನ್ನು ಹೆಚ್ಚುವರಿ ಮಾಹಿತಿ, ಭಾರತ ಪೂರ್ವದಲ್ಲಿರುವ ವಿಶಾಖಪಟ್ಟಣಂ ಬಂದರಿದ್ರೆ ಭಾರತದ ಅತ್ಯಂತ ಆಳವಾದ ನೈಸರ್ಗಿಕ ಬಂದರವಾಗಿದೆ. ಇದಿಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ,
ಇದು BPSC ಕ್ವಶನ್ಸ್ ಅಂತ ನಾನು ತೋರಿಸಿದ್ದೀನಿ ಇಲ್ಲಿ ನೋಡ್ರಿ. ಇದೆ ನೋಡ್ರಿ ಇಲ್ಲಿ. ನೋಡ್ರಿ, ಮರಾಠ ಆಡಳಿತದ ಅಷ್ಟಪ್ರಧಾನ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ ಹಾಕಿದೆ. ಏನು ಹೊಂದಿಸಿ ಬರೆಯಕ್ಕೆ ಟ್ರೈ ಮಾಡೋಣ. ಏನು ಇಲ್ಲಿ ನೋಡ್ರಿ, ಸಚಿವ, ಪೇಶ್ವೆ, ಸಾಮಂತ, ಅಮಾತ್ಯ. ಸೊ ಇಲ್ಲಿ ನೋಡ್ರಿ, ಸರಿಯಾದ ಉತ್ತರ ಯಾವುದಾಗತ್ತೆ? ಇಲ್ಲಿ ನೋಡ್ರಿ, ಮೊದಲು ಹೊಂದಿಸಿ ಬರೆಯೋಣ. ಅಮಾತ್ಯ ಅಂತಂದ್ರೆ ಏನು? ಹಣಕಾಸು ಮಂತ್ರಿ. ಸಾಮಂತ ಅಂದ್ರೆ ವಿದೇಶಾಂಗ ಮಂತ್ರಿ. ಪೇಶ್ವೆ ಅಂತಂದ್ರೆ ಪ್ರಧಾನಮಂತ್ರಿ. ಸಚಿವ ಅಂತಂದ್ರೆ ಪತ್ರ ವ್ಯವಹಾರದ ಉಸ್ತುವಾರಿ. ಇಲ್ಲಿ ನೋಡ್ರಿ, ಇಂಗ್ಲೀಷಲ್ಲಿ ಇದೆ ಅಫಿಷಿಯಲ್ ಮತ್ತು ಡಿಪಾರ್ಟ್ಮೆಂಟು. ಇಲ್ಲಿ ನೋಡ್ರಿ, ಸಚಿವ, ಪೇಶ್ವೆ, ಸಾಮಂತ, ಅಮಾತ್ಯ. ನಾನು ಎಲ್ಲೂ ತಗೊಂಡು ಬಂದಿಲ್ಲ ಕ್ವಶನ್ಸು. ಸ್ಕ್ರೀನ್ ಶಾಟ್ ಸಮೇತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಆನ್ಸರ್ ಎ ಆಗತ್ತೆ. ಅದಕ್ಕೆ ನೋಡ್ರಿ, ಆಪ್ಷನ್ ಸ್ವಲ್ಪ ಹೇರಾಪೇರ್ ಆಗಿದಾವೆ. A2 ನೋಡ್ರಿ, A2 ಆಗುತ್ತೆ. ಓಕೆನಾ? A2. B1 ಆಗುತ್ತೆ. ಸಾಮಂತ ಅಂದರೆ ಫಾರಿನ್ ಮಿನಿಸ್ಟರ್ ಆಗ್ತಾನೆ. ಅಮಾತ್ಯ ಫೈನಾನ್ಸ್ ಮಿನಿಸ್ಟರ್ ಆಗ್ತಾನೆ. ನೋಡ್ರಿ, C4, D3. ಓಕೆನಾ? ಇಲ್ಲಿ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡ್ರಿ, A2 ಇದು ಆನ್ಸರ್ ಆಗುತ್ತೆ. ಆನ್ಸರ್ ಯಾವುದು? B ಆಗತ್ತೆ. ಓಕೆನಾ? ಇದಿಷ್ಟು ನೆನಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ಅಷ್ಟಪ್ರಧಾನ ಶಾರ್ಟ್ ಲಿಸ್ಟ್ ಕ್ವಿಕ್ ರಿವಿಷನ್ಗಾಗಿ ಇಲ್ಲಿ ನೋಡ್ರಿ, ಪೇಶ್ವೆ ಅಂತಂದ್ರೆ ಏನು? ಪ್ರಧಾನಮಂತ್ರಿ, ಸಾಮಾನ್ಯ ಆಡಳಿತ ಇರುತ್ತೆ. ಅಮಾತ್ಯ ಅಂದ್ರೆ ಹಣಕಾಸು ಮಂತ್ರಿ, ಲೆಕ್ಕಪತ್ರ. ಸಚಿವ ಅಂತಂದ್ರೆ ಪ್ರಾಂತೀಯ ಪತ್ರ ವ್ಯವಹಾರ ದಾಖಲೆಗಳಂತ ಬರ್ತವೆ. ಮಂತ್ರಿ ಅಂತಂದ್ರೆ ಗೃಹ ಮಂತ್ರಿ, ಅಂದ್ರೆ ಗುಪ್ತಚರ ಮತ್ತು ದಿನಚರಿಯನ್ನ ನೋಡ್ಕೊತಿರ್ತಾನೆ. ಇನ್ನು ಸೇನಾಪತಿ ಅಂತಂದ್ರೆ ಮುಖ್ಯ ದಂಡನಾಯಕ ಆಗಿರ್ತಾನೆ, ಸೇನಾ ಉಸ್ತುವಾರಿ ನೋಡ್ಕೊಳ್ತಿರ್ತಾನೆ. ಸುಮಂತ ಅಥವಾ ಸಾಮಂತ ಅಂತಂದ್ರೆ ವಿದೇಶಾಂಗ ಮಂತ್ರಿ. ಇನ್ನು ನ್ಯಾಯಾಧೀಶ ಅಂತಂದ್ರೆ ಮುಖ್ಯ ನ್ಯಾಯಮೂರ್ತಿ, ನ್ಯಾಯದಾನ ಮಾಡ್ತಿರ್ತಾನೆ. ಇನ್ನು ಪಂಡಿತ್ ರಾವ್ ಅಂತ ಬಂದ್ರೆ ಧಾರ್ಮಿಕ ಮುಖ್ಯಸ್ಥನಾಗಿರ್ತಾನೆ, ಅಂದ್ರೆ ದಾನ ಧರ್ಮ ಮಾಡ್ಲಿಕ್ಕೆ ಇದನ್ನು ನೇಮಿಸಿರ್ತಾರೆ. ಪಂಡಿತ್ ರಾವ್ ಅಂತ ಬರ್ತಾನೆ. ಇನ್ನು ಇಲ್ಲಿ ನೋಡ್ರಿ, ನ್ಯಾಯಾಧೀಶ ಮತ್ತು ಪಂಡಿತ್ ರಾವ್ ಇಬ್ಬರನ್ನ ಬಿಟ್ಟು ಉಳಿದ 6 ಜನ ಏನಿರ್ತಾರಲ್ಲ ಅಷ್ಟಪ್ರಧಾನರಲ್ಲಿ, ಉಳಿದ 6 ಜನ ಮಂತ್ರಿಗಳು ಯುದ್ಧ ಮಾಡಬೇಕಾಗಿರುತ್ತೆ ಅಂತ ನೋಡ್ರಿ. ಇವರ ಈ ಹುದ್ದೆಗಳು ವಂಶಪಾರಂಪರ್ಯವಾಗಿರಲಿಲ್ಲ. ಓಕೆನಾ? ಇಲ್ಲಿ ನೋಡ್ರಿ, ಭಾರತ ಇತಿಹಾಸದ ಪ್ರಮುಖ ಆಸ್ಥಾನದ ಮಂಡಲಗಳು ಅಂತ ಬರ್ತವೆ. ನವರತ್ನಗಳು, ಅಷ್ಟಪ್ರಧಾನರು, ಅಷ್ಟದಿಗ್ಗಜರು, ನವಮಣಿಗಳು. ಇದು ಆಕ್ಚುಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ನವಮಣಿಗಳು, ಪಂಚಪ್ರಧಾನರು ಅಂತ ಬರ್ತವೆ. ಸೊ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ರಿ. ನವರತ್ನಗಳು ಅಂತ ಬಂದ್ರೆ ಗುಪ್ತರ ಆಸ್ಥಾನದಲ್ಲಿ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಕಂಡು ಬರ್ತಾರೆ. ಇಲ್ಲಿ ನೋಡ್ರಿ, ಚಿತ್ರ ನೋಡ್ಬೋದು ನೀವು. ಓಕೆನಾ? ಅಷ್ಟಪ್ರಧಾನ ಅಂತ ಬಂದ್ರೆ ಛತ್ರಪತಿ ಶಿವಾಜಿ, ಮರಾಠ ಎಂಪೈರ್ ಅಲ್ಲಿ ಕಂಡು ಬರ್ತಾರೆ. ನೋಡ್ರಿ, ಓಕೆ, ಇವ್ರು ಮೂರು. ಓಕೆನಾ? 8 ಜನ ಇರ್ತಾರೆ ಅಷ್ಟಪ್ರಧಾನರು. ಓಕೆನಾ? ಇನ್ನು ನೋಡ್ರಿ, ಅಷ್ಟ ದಿಗ್ಗಜರು ಅಂತ ಬಂದ್ರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರು ಕಂಡು ಬರ್ತಾರೆ. ನವಮಣಿಗಳು ಅಂತ ಬರ್ತಾರೆ, ಅಕ್ಬರ್ನ ಆಸ್ಥಾನದಲ್ಲಿ ಕಂಡು ಬರ್ತಾರೆ. ಇನ್ನು ಪಂಚಪ್ರಧಾನರು ಅಂತ ಬಂದ್ರೆ ಹೊಯ್ಸಳರ ಆಸ್ಥಾನದಲ್ಲಿ. ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ನೋಡಿರ್ತೀರಿ ನೀವು, ಪಂಚಪ್ರಧಾನರು ಹೊಯ್ಸಳರಲ್ಲಿ ಕಂಡು ಬರ್ತಾರೆ. ಅಷ್ಟದಿಗ್ಗಜರು ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ನೋಡಿರ್ತಾರ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕಂಡು ಬರ್ತಾರೆ. ಸೊ ಆಡಳಿತ ಎಕ್ಸಾಮ್ಸ್ ಅಲ್ಲಿ ನಾವು ಓದುವಾಗ ಏನು ಓದ್ಬೇಕ್ರಿ? ಯಾವುದೇ ಒಂದು ನಮ್ಮ ಕರ್ನಾಟಕ ಹಿಸ್ಟ್ರಿ ಓದ್ತಿರ್ತೀರ, ಯಾವುದೋ ಒಂದು ಹಿಸ್ಟ್ರಿಯಲ್ಲಿ ಓದುವಾಗ ಅವರ ಆಡಳಿತ, ವಾಸ್ತುಶಿಲ್ಪ, ಕಲೆ, ಸಾಹಿತ್ಯ ಏನಿರ್ತಾವಲ್ಲ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಅಂಥದ್ರ ಮೇಲೆ ಜಾಸ್ತಿ ಕ್ವಶನ್ ಆಗ್ತಾ ಇರ್ತವೆ. ಇನ್ನು ನೋಡ್ರಿ, ನೆಕ್ಸ್ಟ್ ಕ್ವಶನ್ ಇದು 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಮಾಧ್ಯಮದ ಅಗತ್ಯವಿಲ್ಲದ ಶಾಖ ವರ್ಗಾವಣೆಯನ್ನ ಹೀಗೆ ಕರೆಯುತ್ತಾರೆ. ಏನಂತ ಕರೀತಾರೆ ನೋಡ್ರಿ? ವಿಕಿರಣತೆ, ಪ್ರತಿಫಲನ ರೇಡಿಯೇಷನ್, ಪ್ರತಿಫಲನ ರಿಫ್ಲೆಕ್ಷನ್, ವಹನ ಕಂಡಕ್ಷನ್, ಸಂವಹನ ಕನ್ವೆಕ್ಷನ್. ಸೊ ಇದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ, ಇದಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಓಕೆನಾ? ನೋಡ್ರಿ, ರೇಡಿಯೇಷನ್ ಸರಿಯಾದ ಉತ್ತರ ಆಗುತ್ತೆ. ಇದಕ್ಕೆ ರೇಡಿಯೇಷನ್ ಸರಿಯಾದ ಉತ್ತರ. ವಿವರಣೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ಚಿತ್ರ, ಇಲ್ಲಿದೆ ನೋಡ್ಬೋದು ನೀವು, ಇಲ್ಲಿ ಇಂಗ್ಲೀಷಲ್ಲಿ ಇದೆ. ಓಕೆನಾ? ಇದು ನೋಡ್ರಿ, ಸರಿಯಾದ ಉತ್ತರ ರೇಡಿಯೇಷನ್ ಆಗುತ್ತೆ. ಇಲ್ಲಿ ನೋಡ್ರಿ,
ಈ ಉಷ್ಣ ಚಾಪ್ಟರಲ್ಲಿ ಇದು ಇಂಪಾರ್ಟೆಂಟು. ಇಲ್ಲಿ ನೋಡ್ರಿ, ಉಷ್ಣವಹನ ಕಂಡಕ್ಷನ್ ಅಂತಂದ್ರೆ ಏನು, ಕನ್ವೆಕ್ಷನ್ ಅಂತಂದ್ರೆ ಏನು, ವಿಕಿರಣ ಅಂತಂದ್ರೆ ಏನು. ಈಗ ಕಂಡಕ್ಷನ್ನಲ್ಲಿ ಕಣಗಳ ಚಲನೆ ಇಲ್ಲದೆಯೇ ಉಷ್ಣ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಉಷ್ಣ ಏನು ಪ್ರವಹಿಸುತ್ತೆ. ಇದೊಂದು ಕೋಲ್ ಇದೆ ಅಂದ್ರೆ ಪೋಲ್ ಒಂದು ಕಬ್ಬಿಣ ರಾಡ್ ಅಂತ ತಿಳ್ಕೊಳ್ರಿ. ಇಲ್ಲಿ ಕಣಗಳ ಚಲನೆ ಆಗಲ್ಲ, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರವಹಿಸುತ್ತೆ ಉಷ್ಣ ಅನ್ನೋದು ಹೋಗುತ್ತೆ. ಕಣಗಳ ಚಲನೆ ಇರಲ್ಲ ಇಲ್ಲಿ, ಓಕೆನಾ. ಇದಿಷ್ಟು ನೆನ್ಪಿಟ್ಕೊಳ್ರಿ. ನೋಡ್ರಿ, ಕಬ್ಬಿಣದ ಕೋಲನ್ನು ಕಾಯಿಸುವುದು ಇದು ಉದಾಹರಣೆಯಾಗಿದೆ. ಇನ್ನು ಸಂವಹನ ಅಂತ ಬಂದ್ರೆ ಕನ್ವೆಕ್ಷನ್, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆಯ ಮೂಲಕ ಉಷ್ಣ ಪ್ರವಹಿಸುತ್ತೆ. ನೋಡ್ರಿ, ದ್ರವ ಮತ್ತು ಅನಿಲ ವಸ್ತುಗಳಲ್ಲಿ ಇದು ಉಂಟಾಗುತ್ತೆ, ಓಕೆನಾ. ಉದಾಹರಣೆಗೆ ನೀರು ಬಿಸಿಯಾಗುವಿಕೆ, ಕಾರ್ಖಾನೆಯಲ್ಲಿನ ಬಾಯ್ಲರ್ಗಳು, ಏರ್ ಕಂಡೀಷನರ್ AC ಅಂತ ಬರುತ್ತೆ, ಭೂ ವಾತಾವರಣ ಬಿಸಿಯಾಗಿರೋದು ಇದು ಕೂಡ ಉದಾಹರಣೆಯಾಗಿರುತ್ತೆ. ಇನ್ನು ವಿಕಿರಣ ಅಂತ ಬಂದರೆ ರೇಡಿಯೇಷನ್, ಇದಕ್ಕೆ ಯಾವುದೇ ಮಾಧ್ಯಮದ ನೆರವಿಲ್ಲದೆ ಉಷ್ಣ ಪ್ರವಹಿಸುತ್ತೆ. ಸೊ ಉದಾಹರಣೆಗೆ ನೋಡಿದ್ರೆ ಸೂರ್ಯನ ಶಾಖ ಆಗಿರ್ಬೋದು, ಬೆಳಕು ಭೂಮಿಗೆ ತಲುಪೋದಾಗಿರ್ಬೋದು, ಭೂಮಿ ಬಿಸಿಯಾಗಲಿಕ್ಕೆ ಒಂದು ರೀಸನ್ ರೇಡಿಯೇಷನ್. ಇದು ಕೂಡ ಪ್ರಶ್ನೆ ಆಗಿದೆ. ಇಲ್ಲಿ ನೋಡ್ರಿ, ನೀವು ಚಿತ್ರ ನೋಡ್ಬೋದು. ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಹೀಟ್ ಟ್ರಾನ್ಸ್ಫರ್ ಏನಾಗುತ್ತೆ. ಇಲ್ಲಿ ನೋಡ್ರಿ, ಎನರ್ಜಿ ಟ್ರಾನ್ಸ್ಫರ್ಡ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್. ಇಲ್ಲಿ ನೋಡ್ರಿ, ಕನ್ವೆಕ್ಷನ್ಗೆ ಎನರ್ಜಿ ಟ್ರಾನ್ಸ್ಫರ್ಡ್ ಬೈ ದ ಮಾಸ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್, ಕಣಗಳ ಚಲನೆ ಆಗುತ್ತೆ, ಇಲ್ಲಿ ಕಣಗಳ ಚಲನೆ ಆಗಲ್ಲ. ಇಲ್ಲಿ ನೋಡ್ರಿ, ರೇಡಿಯೇಷನ್, ಎನರ್ಜಿ ಟ್ರಾನ್ಸ್ಫರ್ಡ್ ಬೈ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಬರುತ್ತೆ. ಸೊ ಇದಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ, ಓಕೆನಾ. ಇಲ್ಲಿ ಪ್ರತಿಫಲನ ಅಂತ ನೋಡಿರ್ಬೋದು ನೀವು. ಪ್ರತಿಫಲನ ಬೆಳಕು ಚಾಪ್ಟರ್ಲ್ಲಿ ಓದ್ಕೊಂಡಿರ್ತೀರ. ಸೊ ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಕಿರಣಗಳು ಬಂದು ಈ ಹುಡುಗನ ಕನ್ನಡಿಗೆ ಬಡ್ದಿದೆ, ಕನ್ನಡಿಗೆ ಬಡ್ದು ಈ ಹುಡುಗಿಗೆ ಬಂದು ಬಡಿತಾ ಇದೆ, ಓಕೆನಾ. ಇದೊಂದು ಪ್ರತಿಫಲನ ಆಗಿರುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲಿ ನಾವು ಆಟ ಆಡ್ತಿರುವಾಗ ನೋಡಿರ್ಬೋದು ನೀವು. ಇದೊಂದು ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಇನ್ನು ಲಾವಾರಸ ಅಂತ ಬರುತ್ತೆ ನೋಡ್ರಿ, ಲಾವಾರಸ. ಲಾವಾರಸವು ತಂಪಾಗುವಿಕೆಯಿಂದ ಮತ್ತು ಘನೀಕರಣಗೊಳ್ಳುವುದರಿಂದ ಯಾವ ರೀತಿಯ ಬಂಡೆಗಳು ರೂಪುಗೊಳ್ಳುತ್ತವೆ ಅಂತ, ಯಾವ ರೀತಿ ಶಿಲೆಗಳು ರೂಪುಗೊಳ್ಳುತ್ತವೆ ಅಂತ ಕ್ವಶನ್ ಆಗಿದೆ. ವಾಟ್ ಟೈಪ್ಸ್ ರಾಕ್ಸ್ ಆರ್ ಫಾರ್ಮ್ಡ್ ವೆನ್ ಲಾವಾ ಕೂಲ್ಸ್ ಅಂಡ್ ಸಾಲಿಡಿಫೈಸ್ ಅಂತ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ನೋಡೋಣ. ಇಲ್ಲಿ ನೋಡ್ರಿ, ಅಗ್ನಿಶಿಲೆ ಇದೆ, ಕಣಶಿಲೆ, ಜಲಜ ಶಿಲೆ ಇದೆ, ಸ್ಫಟಿಕ ಇದೆ, ರೂಪಾಂತರ ಶಿಲೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಇದಕ್ಕೆ ಯಾವ್ದ್ರಿ, ಅಗ್ನಿಶಿಲೆ ಆಗುತ್ತೆ, ಇಗ್ನೇಯಸ್ ರಾಕ್ಸ್ ಆಗುತ್ತೆ, ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದು, ಇಗ್ನೇಯಸ್ ರಾಕ್ಸ್ ಆಗುತ್ತೆ. ಇಲ್ಲಿ ವಿಡಿಯೋ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ, ಶಿಲೆಗಳ ಅಧ್ಯಯನವನ್ನು ಏನಂತ ಕರೀತಾರೆ, ಪೆಟ್ರಾಲಜಿ ಅಂತ ಕರೀತಾರೆ. ಈ ನೋಡ್ರಿ, ವಿವಿಧ ಖನಿಜಗಳ ಸಂಯುಕ್ತ ರೂಪಕ್ಕೆ ಶಿಲೆಗಳಂತ ಕರಿತೀವಿ. ಶಿಲೆಗಳು ನೈಸರ್ಗಿಕ ಘನ ವಸ್ತುಗಳಾಗಿರ್ತವೆ. ಭೂಮಿಯ ಮೇಲ್ಕವಚದಲ್ಲಿ ನಾವು ನೋಡ್ಕೋಬಹುದು. ಓಕೆ, ಶಿಲೆಗಳನ್ನು ನಾವು 3 ರೀತಿಯಾಗಿ ವರ್ಗೀಕರಣ ಮಾಡಿದ್ದೇವೆ, ವಿಂಗಡಿಸಲಾಗಿದೆ, ಓಕೆನಾ. ಇಲ್ಲಿ ನೋಡ್ರಿ, ಅಗ್ನಿಶಿಲೆ, ಒಂದು ಪದರ ಶಿಲೆ, ಇನ್ನೊಂದು ಯಾವುದು ರೂಪಾಂತರ ಶಿಲೆಯಾಗಿದೆ ನೋಡ್ರಿ. ಇಲ್ಲಿ ನೋಡ್ರಿ, ಇಗ್ನೇಷಿಯಸ್ ರಾಕ್ಸ್ ಏನಿದೆ ಅಲ್ಲ, ಈ ಅಗ್ನಿಶಿಲೆಯಲ್ಲಿ 2 ವಿಧಗಳಿದಾವೆ. 2 ವಿಧಗಳು ಯಾವ ಅಂದರೆ, ಒಂದು ಅಂತರ್ಸರಣ, ಒಂದು ಬಹಿಸ್ಸರಣ ಆಗಿದೆ. ಅಂದರೆ ಪ್ಲೂಟೋನಿಕ್, ಇನ್ನೊಂದು ವಲ್ಕನಿಕ್. ಏನಿದು ಹೆಂಗಂದ್ರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಅಗ್ನಿಶಿಲೆಯಿಂದ ನೋಡ್ತಾ ಹೋಗೋಣ. ಭೂಮಿಯ ಅಂತರಾಳದ ಲಾವಾರಸವು ಹೊರಬಂದು ತಂಪಾಗಿ ರಚನೆಯಾಗಿರುತ್ತೆ. ಭೂಮಿಯ ಅಂತರಾಳದಿಂದ, ಭೂಮಿಯ ಒಳಗಿನಿಂದ ಲಾವಾರಸ ಏನಿರುತ್ತಲ್ಲ, ಭೂಮಿಯ ಹೊರಗಡೆ ಬಂದು ತಂಪಾಗಿ ರಚನೆಯಾಗಿ ಈ ಅಗ್ನಿಶಿಲೆಗಳು ಉಂಟಾಗುತ್ತೆ. ಏನು, ಇವನ್ನ ಪ್ರಾಥಮಿಕ ಶಿಲೆಗಳು ಅಂತ ಕೂಡ ಕರೀತಾರೆ, ಪ್ರೈಮರಿ ರಾಕ್ಸ್ ಅಂತ ಕರೀತಾರೆ. ಇನ್ನಿತರ ಎಲ್ಲ ಶಿಲೆಗಳು ಈ ಶಿಲೆಗಳಿಂದ ನಿರ್ಮಾಣ ಆಗಿರ್ತಾವ್ರಿ. ಭೂಮಿಯಲ್ಲಿ ಆಲ್ಮೋಸ್ಟ್ 90% ಏನಿದಾವಲ್ಲ ಈ ಅಗ್ನಿಶಿಲೆಗಳನ್ನೇ ಕಂಡು ಬರ್ತವೆ. ಇನ್ನು ಯಾವುದೇ ಪಳಿಯುಳಿಕೆಗಳು ಇದರಲ್ಲಿ ಕಂಡು ಬರಲ್ಲ. ನೋಡ್ರಿ, ಸಿಲಿಕಾನ್ ಪ್ರಮಾಣದ ಆಧಾರದ ಮೇಲೆ 2 ವಿಧಗಳಿದಾವೆ. ಒಂದು ಆಮ್ಲೀಯ ಅಗ್ನಿಶಿಲೆ, ಇನ್ನೊಂದು ಪ್ರತ್ಯಾಮ್ಲೀಯ ಅಗ್ನಿಶಿಲೆ. ಯಾವುದು ಈ ಅಂತರ್ಸವರ್ಣದಲ್ಲಿ ನೋಡ್ರಿ, ಆಮ್ಲೀಯ ಅಗ್ನಿಶಿಲೆ ಮತ್ತು ಪ್ರತ್ಯಾಮ್ಲೀಯ ಅಗ್ನಿಶಿಲೆ. ಏನು ಆಮ್ಲೀಯ ಅಗ್ನಿಶಿಲೆ ಅಂದರೆ ಸಿಲಿಕಾನ್ ಪ್ರಮಾಣ ಹೆಚ್ಚಾಗಿರುತ್ತೆ, ಇನ್ನು ಪ್ರತ್ಯಾಮ್ಲೀಯದಲ್ಲಿ ಸಿಲಿಕಾನ್ ಪ್ರಮಾಣ ಕಡಿಮೆ ಇರುತ್ತೆ. ಉದಾಹರಣೆಗೆ ಆಮ್ಲೀಯ ಅಗ್ನಿಶಿಲೆ ಒಳಗೆ ಗ್ರಾನೈಟು, ಕ್ವಾರ್ಟ್ಜು, ಫೆಲ್ಡ್ಸ್ಪಾರ್ ಅಂತ ಬರುತ್ತೆ. ಇನ್ನು ಪ್ರತ್ಯಾಮ್ಲೀಯ ಅಗ್ನಿಶಿಲೆಯಲ್ಲಿ ಬಸಾಲ್ಟು, ಗ್ಯಾಬ್ರೋ, ಡೋಲರೈಟ್ ಅಂತ ಬರುತ್ತೆ. ಇನ್ನು ಉತ್ಪತ್ತಿ ಆಗುವಂಥ ಸ್ಥಾನದ ಆಧಾರದ ಮೇಲೆ 2 ವಿಧ ಆವಾಗಲೇ ಹೇಳಿದೆ, ಒಂದು ಅಂತರ್ಸರಣ, ಇನ್ನೊಂದು ಬಹಿಸ್ಸರಣ. ಅಂದರೆ ಏನು ಅಂತರ್ಸರಣ ಅಂದರೆ, ಅಂತರಾಳದಿಂದ ಜ್ವಾಲಾಮುಖಿಯ ಹೊರಗೆ ಬರುವಂಥ ಸಂದರ್ಭದೊಳಗೆ ಮಾರ್ಗ ಮಧ್ಯದೊಳಗೆ ಶಿಲಾಪಕ ಏನಿರುತ್ತಲ್ಲ ನಿಧಾನವಾಗಿ ತಂಪಾಗಿ ಉಂಟಾಗಿ ಏನು ತಂಪಾಗಿ ಅಲ್ಲೇ ಗಟ್ಟಿಯಾಗಿರುತ್ತೆ. ಸದಾ ಇದೊಂದು ಭೂಮಿ ಅಂತ ತಿಳ್ಕೊಡ್ರಿ. ಇದೊಂದು
ಇಲ್ಲಿ ಭೂಕಂಪ ಉಂಟಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಭೂಕಂಪ ಅಂತ ಹೇಳ್ತೇವೆ. ಜ್ವಾಲಾಮುಖಿ ಬರುವಾಗ ಇಲ್ಲಿ ಮಾರ್ಗ ಮಧ್ಯದಲ್ಲಿ ಗಂಟಾಗಿ ಉಳ್ಕೊಂಡು ಬರುತ್ತೆ. ಸೊ ಇದು ಅನ್ಪ್ಲೋಟೋನಿಕ್ ರಾಕ್ಸ್ ಅಂತ ಬರುತ್ತೆ. ಇನ್ನು ಬಹಿಸ್ಸರಣ ಅಂತಂದ್ರೆ ಏನು? ಜ್ವಾಲಾಮುಖಿಯಿಂದ ಹೊರಬಂದಂಥ ಶಿಲಾಪಾಕ ಮ್ಯಾಗ್ಮಾ ಏನಿರುತ್ತಲ್ಲ ತಂಪಾಗಿ ಘನಭವಿಸಿ ಹೊರಗೆ ಮೇಲೆ ಬರ್ತೈತಿ ರೀ, ಬಂದು ಏನು ನಿರ್ಮಾಣ ಆಗಿರುತ್ತೆ. ಇನ್ನು ಇವು ಪ್ರತ್ಯಾಮ್ಲೀಯ ಶಿಲೆಗಳು ಹೆಚ್ಚು ಸಾಂದ್ರತೆ ಮತ್ತು ಗಾಢವಾದ ಬಣ್ಣವನ್ನು ಹೊಂದಿರುತ್ತವೆ. ಬಸಾಲ್ಟು, ಆಂಡಸೈಟು, ರಿಯಾಲೈಟ್ ಇದಕ್ಕೆ ಉದಾಹರಣೆಯಾಗಿದ್ದಾವೆ. ಇಲ್ಲಿ ನೋಡ್ರಿ, ಈ ಚಿತ್ರ ನೋಡೋ ಅಗ್ನಿಶಿಲೆ ನೋಡಿ, ಜ್ವಾಲಾಮುಖಿ ಆಗುತ್ತೆ, ಶಿಲಾಪಾಕ, ರೂಪಾಂತರ ಶಿಲೆ, ಕಣಶಿಲೆ. ಸೊ ನೋಡ್ತಾ ಹೋಗ್ಬೋದು ನೀವು. ಇಲ್ಲಿ ನೋಡ್ರಿ, ಪದರ ಶಿಲೆ ಅಂತ ಇದೆ. ಅಗ್ನಿಶಿಲೆಗಳಿಂದ ಮತ್ತು ರೂಪಾಂತರ ಶಿಲೆಗಳಿಂದ ಮಾಡಲ್ಪಟ್ಟಿದವ್ರಿ. ಯಾವುವು? ಪದರ ಶಿಲೆಗಳು. ಇಲ್ಲಿ ನೋಡ್ರಿ, ಜಲಜ ಶಿಲೆ ಅಥವಾ ದ್ವಿತೀಯ ಶಿಲೆ ಅಂತ ಕೂಡ ಕರೀತಾರೆ. ಇನ್ನು ಮಳೆ, ಗಾಳಿ, ಉಷ್ಣಾಂಶ, ನದಿ, ಸಮುದ್ರದಲ್ಲಿಗಳಿಂದ ಶಿಥಿಲೀಕರಣಗೊಂಡು ನಿರ್ಮಾಣ ಆಗ್ತಾವ್ರಿ. ಯಾವುವು? ಪದರ ಶಿಲೆಗಳು, ಸೆಡಿಮೆಂಟರಿ ರಾಕ್ಸ್. ಇನ್ನು ಇದ್ರೊಳಗೆ ಸೆಡಿಮೆಂಟರಿ ರಾಕ್ಸ್ ಅಲ್ಲಿ ಪಳಿಯುಳಿಕೆಗಳು ಕಂಡು ಬರ್ತಾವ ಅಂತ ನೋಡ್ರಿ. ಪಳಿಯುಳಿಕೆಗಳು, ಇಂಗಾಲದ ಅಂಶಗಳು ಪ್ರಧಾನ ಆಗಿರುತ್ತೆ. ಇಂಗಾಲದ ಅಂಶ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾವ ಶಿಲೆಗಳಲ್ಲಿ ಅತಿ ಹೆಚ್ಚು ಇಂಗಾಲ ಕಂಡು ಬರುತ್ತೆ ಅಂತ ಕೇಳಿದ್ರೆ ಯಾವುದು? ಈ ಪದರ ಶಿಲೆಯಲ್ಲಿ ಅತಿ ಹೆಚ್ಚಾಗಿ ಸೆಡಿಮೆಂಟರಿ ರಾಕ್ಸ್ ಅಲ್ಲಿ ಇಂಗಾಲದ ಅಂಶ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಉದಾಹರಣೆಗೆ ಅಂತಾರೆ ಕಲ್ಲಿದ್ದಲು ಅಂದ್ರೆ ಆಂಥ್ರಸೈಟ್ ಅನ್ನ ಹೊರತುಪಡಿಸಿ. ನೈಸರ್ಗಿಕ ಅನಿಲ, ಮರಳು ಶಿಲೆ, ಸುಣ್ಣದ ಕಲ್ಲು, ಸಿಲಿಕಾ, ಡೊಲೊಮೈಟು, ಜಿಪ್ಸಮ್ಮು, ಕ್ವಾರ್ಟ್ಸು, ಕಲ್ಲುಪ್ಪು, ಪೆಟ್ರೋಲಿಯಂ, ಸ್ಯಾಂಡ್ಸ್ಟೋನ್ ಮತ್ತು ಶೆಲ್ ಅಂತ ಬರುತ್ತೆ. ಸೊ ಇದಕ್ಕೆಲ್ಲ ಪದರ ಶಿಲೆಗಳಿಗೆ ಉದಾಹರಣೆ ಆಗಿದೆ. ಇನ್ನು ರೂಪಾಂತರ ಶಿಲೆ ಅಂತ ಬಂದರೆ ಅಗ್ನಿಶಿಲೆ ಮತ್ತು ಕಣಶಿಲೆಗಳಿಂದ ರೂಪಾಂತರ ಹೊಂದಿರುತ್ತೆ. ಇದು ಅತಿ ಹೆಚ್ಚು ಬೆಲೆ ಬಾಳುವಂಥ ಶಿಲೆಗಳಾಗಿದ್ದಾವೆ. ಯಾವುದು? ರೂಪಾಂತರ ಶಿಲೆಗಳು. ಉದಾಹರಣೆಗೆ ನೋಡ್ರಿ, ವಜ್ರ, ರೂಬಿ ಮತ್ತು ಪಚ್ಚೆ ಅಂತ ಬರುತ್ತೆ. ಅಗ್ನಿಶಿಲೆಗಳಿಂದ ರೂಪಾಂತರ ಹೊಂದುವಂಥ ಪ್ರಮುಖ ಶಿಲೆಗಳು. ಗ್ರಾನೈಟಿಂದ ನೀಸ್ ಆಗುತ್ತೆ, ಬಸಾಲ್ಟಿಂದ ಸಿಸ್ಟ್ ಆಗುತ್ತೆ, ಮರಳುಕಲ್ಲಿಂದ ಕ್ವಾರ್ಟ್ಸ್ ಆಗುತ್ತೆ. ಸೊ ಇವೆಲ್ಲ ನೆನ್ಪಿಟ್ಕೊಳ್ರಿ, ಎಕ್ಸಾಮ್ಸ್ಗೆ PCPS ಎಕ್ಸಾಮ್ಸಲ್ಲಿ ನೇರವಾಗಿ ಕೇಳ್ತಾರೆ. ಇನ್ನು ಕಣಶಿಲೆಗಳಿಂದ ರೂಪಾಂತರ ಹೊಂದುವಂಥ ಶಿಲೆಗಳು. ಸುಣ್ಣದ ಕಲ್ಲಿಂದ ಅಮೃತ ಶಿಲೆ, ಕಲ್ಲಿದ್ದಲಿನಿಂದ ಗ್ರಾಫೈಟ್ ಆಗುತ್ತೆ, ಆಂಥ್ರಸೈಟಿಂದ ಕಲ್ಲಿದ್ದಲಿಂದ ಗ್ರಾಫೈಟು ಆಂಥ್ರಸೈಟ್ ಆಗುತ್ತೆ, ಗ್ರಾಫೈಟ್ನಿಂದ ವಜ್ರ ಆಗುತ್ತೆ, ಅಲ್ಯೂಮಿನಿಯಂದ ಪ್ಲಾಟಿನಮು, ಅಬ್ರಕದಿಂದ ರೂಬಿ ಆಗುತ್ತೆ. ಓಕೆನಾ? ಇದಿಷ್ಟು ಈ ಮಾಹಿತಿಯಾಗಿತ್ತು. ಇನ್ನು ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದಿರಲ್ಲ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೋ ಮಾತಾಡುವಾಗ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದರೆ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾನು ತಿದ್ದುಕೊಂಡು ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಥ್ಯಾಂಕ್ ಯು ಆಲ್.